ಭಾಗವತ ತತ್ವಸಾರ ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 26 ಭೌತಿಕ ಪ್ರಕೃತಿಯ ಮೂಲ ತತ್ವಗಳು. ಕಪಿಲ ಮುನಿ ತನ್ನ ತಾಯಿ ದೇವಹೂತಿಗೆ ಸಾಂಖ್ಯ ಯೋಗವನ್ನ ವಿವರಿಸಿದ್ದಾನೆ. ಇದರಲ್ಲಿ ಭಗವಂತನ ಬಹಿರಂಗ ಶಕ್ತಿಯಿಂದ ಒಳಗಾದ ಭಗವಂತನ ಬಹಿರಂಗ ಶಕ್ತಿಗೆ ಒಳಗಾದ ಜೀವಿಗಳ ಗತಿ ಏನು, ಹೇಗೆ ಜೀವ ಬದ್ಧಾತ್ಮ ಆಗ್ತಾನೆ, ಅವನ ಕಾರ್ಯ ಚಟುವಟಿಕೆಗಳೇನು. ಶ್ಲೋಕ 19 ಹೇಳ್ತಾರೆ, ದೈವಾತ್ ಕ್ಷುಭಿತ ಧರ್ಮಿಣಾಂ ಸ್ವಸ್ಯಾಂ ಯೋನೋ ಪರಃ ಪುಮಾನ್ ಆಧತ್ತ ವೀರ್ಯಂ ಸಾಸೂತಮಹತ್ತತ್ವಂ ಹಿರಣ್ಮಯಂ. ದೇವತಮ ಪರಮ ಪುರುಷನು ತನ್ನ ಅಂತರಂಗ ಶಕ್ತಿಯಿಂದ ಭೌತಿಕ ಪ್ರಕೃತಿಯನ್ನು ಗರ್ಭೀಕರಿಸುತ್ತಾನೆ. ಭೌತಿಕ ಪ್ರಕೃತಿ ಬಹಿರಂಗ ಶಕ್ತಿ. ಬಹಿರಂಗ ಶಕ್ತಿ ಭಗವಂತನ ಅಂತರಂಗ ಶಕ್ತಿಯ ಉತ್ಪನ್ನ. ಬಹಿರಂಗ ಶಕ್ತಿ ಅಂದ್ರೆ ಭೌತ ಪ್ರಕೃತಿ ಭಗವಂತನ ಅಂತರಂಗ ಶಕ್ತಿಯ ಉತ್ಪನ್ನ. ಹಾಗಾದ್ರೆ ಮತ್ತೆ ಭೌತಿಕ ಪ್ರಕೃತಿಗೆ ಒಳಗಾದ ಜೀವಿಗಳು ಯಾಕೆ ಬದ್ಧಾತ್ಮನಾಗ್ತಾನೆ? ಅನಂತರ ತಾಸಾ ಬ್ರಹ್ಮ ಮಾಧ್ಯೋನಿರ್ ಅಹಂ ಬೀಜ ಪ್ರದಾ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ನಾನು ಪ್ರಕೃತಿಗೆ ಗರ್ಭದಾನ ಮಾಡುತ್ತೇನೆ. ಪ್ರಕೃತಿ ಸೂಯತೆ ಸಚರಾಚರಂ. ಭಗವಂತನ ಅಂತರಂಗ ಶಕ್ತಿಯಿಂದ ಪ್ರಕೃತಿ ಜೀವಿಗಳಿಗೆ ಗರ್ಭದಾನವನ್ನು ಅಂದ್ರೆ ಹೇರ್ತಾಳೆ. ಪ್ರಕೃತಿ ಜೀವನ ಹೇರ್ತಾಳೆ. ಆಮೇಲೆ ಏನಾಗುತ್ತೆ, ಪ್ರಕೃತಿ ಈ ಸಮಸ್ತ ಭೌತಿಕ ಜಗತ್ತುಗಳನ್ನ ಸೃಷ್ಟಿ ಮಾಡಿದ್ಮೇಲೆ ಆ ಜೀವಿಗಳ ಹಿಂದಿನ ಜನ್ಮಗಳ ಸ್ವಭಾವ ಅಥವಾ ಗುಣಗಳಿದ್ದಕ್ಕಾಗಿ ಕರ್ಮ ಮಾಡಕ್ಕೆ ಶುರು ಮಾಡ್ತಾನೆ. ಪ್ರಳಯ ಆದ್ಮೇಲೆ ಏನಾಗುತ್ತೆ, ಸಂಪೂರ್ಣ ವಿಶ್ವ ಪ್ರಕೃತಿ ಭಗವಂತನ ಗರ್ಭದಲ್ಲಿ ಲೀನ ಆಗ್ಬಿಡ್ತಾಳೆ. ಮತ್ತೆ ಕಲ್ಪದ ಪ್ರಾರಂಭದಲ್ಲಿ ಮತ್ತೆ ಭಗವಂತ ಅದೇ ಸೃಷ್ಟಿಯನ್ನ ಪುನರಾರಂಭಿಸ್ತಾನೆ. ಆಮೇಲೆ ಈ ಭೌತಿಕ ಜಗತ್ತನ್ನ ಸೃಷ್ಟಿ ಮಾಡಿದ್ಮೇಲೆ ಏನಾಗುತ್ತೆ, ವೈವಿಧ್ಯತೆಯನ್ನು ಸೃಷ್ಟಿ ಮಾಡ್ತಾನೆ. ವೈವಿಧ್ಯತೆ ಅಂದ್ರೆ ಯಾವುದು ಒಂದೇ ತರ ಇರೋದಿಲ್ಲ. ಒಂದೇ ಮರದ 2 ಹಣ್ಣುಗಳು ಒಂದೇ ಟೇಸ್ಟ್ ಇರೋದಿಲ್ಲ. ಒಂದೇ ಮರದ 2 ಎಲೆಗಳ ರಚನೆ ಒಂದೇ ತರ ಇರೋದಿಲ್ಲ. ನೀವು ಸಣ್ಣದಾಗಿ ಅತಿ ಸೂಕ್ಷ್ಮವಾಗಿ ಮೈಕ್ರೋಸ್ಕೋಪ್ ನೋಡಿದ್ರೆ 2 ಎಲೆಗಳು ಒಂದೇ ರಚನೆಯಲ್ಲಿ ಇರೋದಿಲ್ಲ. ಸ್ಟ್ರಕ್ಚರ್ ಬೇರೆ ಬೇರೆ ಇರುತ್ತೆ. ವೈವಿಧ್ಯತೆ ಭಗವಂತನ ಶಕ್ತಿ ಇದು. ಎಷ್ಟೋ ಜನ ಜೀವಿಗಳು ಬಂದು ಹೋದ್ರು, ಪ್ರಾಣಿಗಳು ಮನುಷ್ಯರು ಒಬ್ಬರು ತರ ಒಬ್ರು ಇರೋದಿಲ್ಲ. ಇದು ವೈವಿಧ್ಯ. ಹೀಗೆ ಭಗವಂತ ಏನ್ ಮಾಡ್ತಾನೆ, ಆ ವೈವಿಧ್ಯಗಳನ್ನ ಮಹತ್ತತ್ವ ಅಂತ ಕರೀತಾನೆ. ಮಹತ್ತತ್ವ ನಾವು ಹಿಂದೆ ಚರ್ಚೆ ಮಾಡಿದ್ವಿ. ಇಡೀ ಭೌತಿಕ ವಿಶ್ವದ ಒಟ್ಟು ಮೂಲ, ಇಡೀ ಭೌತಿಕ ವಿಶ್ವದ ಒಟ್ಟು ಮೂಲ, ಅದಕ್ಕೆ ಮಹತ್ತತ್ವ ಅಂತ ಹೇಳ್ತಾರೆ. ಈ ಮಹತ್ತತ್ವ ಪ್ರಳಯದ ಕಾಲದಲ್ಲಿ ಏನಾಗುತ್ತೆ, ಭಗವಂತನ ಗರ್ಭದಲ್ಲಿ ಲೀನ ಆಗ್ಬಿಡುತ್ತೆ. ಭಗವಂತನ ಗರ್ಭದಲ್ಲಿ ಪ್ರವೇಶ ಮಾಡಿಬಿಡುತ್ತೆ. ಆ ಮಹತ್ತತ್ವ ಇಡೀ ಬ್ರಹ್ಮಾಂಡಗಳ ಒಟ್ಟು ಅಂತದ್ದು. ಎಷ್ಟು ಬ್ರಹ್ಮಾಂಡಗಳಿದೆ, ಎಷ್ಟು ಬ್ರಹ್ಮರುಗಳಿದ್ದಾರೆ, ಎಷ್ಟು ಜೀವಿಗಳಿದ್ದಾರೆ ಗೊತ್ತಿಲ್ಲ. ಮಹತ್ತತ್ವದಲ್ಲಿ ಸಮಸ್ತ ವಿಶ್ವ ಅಭಿವ್ಯಕ್ತಿಗೆ ಮೂಲ ಕಾರಣ ಯಾರು? ಮಹತ್ತತ್ವ. ಈ ಮಹತ್ತತ್ವಕ್ಕೆ ಮೂಲ ಕಾರಣ ಮಹಾವಿಷ್ಣು. ಮಹಾವಿಷ್ಣು ಸಮಸ್ತ ಭೌತಿಕ ಬ್ರಹ್ಮಾಂಡಗಳ ಮೂಲ ಸೃಷ್ಟಿಕರ್ತ. ಅದಕ್ಕೆ ವಿಷ್ಣು ಎಲ್ಲದಕ್ಕೂ ಮೂಲ ಅಂತ ಹೇಳ್ತೀವಿ ನಾವು. ಆದ್ರೆ ವಿಷ್ಣುನು ಕೂಡ ಭಗವಂತನ ಒಂದು ಅಂಶ, ಸ್ವಾಂಶ ವಿಸ್ತರಣೆ. ಸರಿ, ಏನಾಯ್ತು, ಮಹತ್ತತ್ವದಲ್ಲಿ ಗುಣಗಳು ವ್ಯಕ್ತ ಆಗುತ್ತೆ. ಮಹತ್ತತ್ವದಲ್ಲಿ ಅಹಂಕಾರ ತತ್ವ ಅಂತ ಹೇಳಿದ್ವಲ್ಲ, ಅಹಂಕಾರ ತತ್ವದಲ್ಲಿ ಸಾತ್ವಿಕ, ರಾಜಸಿಕ, ತಾಮಸಿಕ ಅಹಂಕಾರ ಪ್ರಕಟ ಆಗುತ್ತೆ, ವ್ಯಕ್ತ ಆಗುತ್ತೆ. ಅದು ಹುಟ್ಟೋದಿಲ್ಲ. ಗುಣಗಳು ಹುಟ್ಟೋದಿಲ್ಲ, ಕರ್ಮಗಳು ಹುಟ್ಟೋದಿಲ್ಲ. ಅದು ಯಾವಾಗಲೂ ಶಾಶ್ವತವಾಗಿರುತ್ತೆ. ಕಾಲ, ಗುಣ, ಪ್ರಕೃತಿ, ಜೀವ ಶಾಶ್ವತ ಕಾಲದಲ್ಲಿ ಇರುತ್ತೆ. ಪ್ರಕಟ ಆಗುತ್ತೆ, ಅಪ್ರಕಟ ಆಗುತ್ತೆ ಅಷ್ಟೇ. ಸರಿ, ಈ ಗುಣಗಳು ಮಹತ್ತತ್ವದಿಂದ ಭಿನ್ನ ಆಗಿ ಬರುತ್ತೆ. ಈಗ ಬೆಂಕಿಯಿಂದ ಕಿಡಿಗಳು ಹೇಗೆ ಬೇರೆ ಆಗಿ ಬರುತ್ತೋ, ಕಿಡಿ ಬೆಂಕಿಯ ಒಂದು ಅಂಶ, ಸಣ್ಣ ಅಂಶ, ಬಟ್ ಆ ಕಿಡಿನೇ ಬೆಂಕಿ ಅಲ್ಲ. ಮಹತ್ತತ್ವದಲ್ಲಿ ಎಲ್ಲ ಅಡಗಿದೆ. ಅದರಲ್ಲಿ ಜೀವಿಗಳು, ಗುಣಗಳು, ಕರ್ಮ, ಅಹಂಕಾರ ತತ್ವ ಎಲ್ಲ ಅಡಗಿದೆ. ಅದು ವ್ಯಕ್ತ ಆಗುತ್ತೆ. ಅದಕ್ಕೆ ಕಾನ್ಶಿಯಸ್ ಅಂತ ಹೇಳ್ತೀವಿ, ಪ್ರಜ್ಞೆ, ವಾಸುದೇವ ಪ್ರಜ್ಞೆ ಅಂತ ಹೇಳ್ತೀವಿ. ಸೊ ಈ ವಸುದೇವ ಪ್ರಜ್ಞೆಗೆ ಅಥವಾ ವಾಸುದೇವ ಪ್ರಜ್ಞೆಗೆ ಭೌತಿಕ ಪ್ರಜ್ಞೆ ಅಂತ ಕರೀತಾರೆ. ಆದರೆ
ಜೀವ ಶಾಶ್ವತವಾಗಿ ಅವನು ಕೃಷ್ಣ ಪ್ರಜ್ಞವಂತಾನೆ. ಜೀವ ಸಾರ್ವಕಾಲಿಕ ಕೃಷ್ಣ ಪ್ರಜ್ಞವಂತಾನೆ. ಯಾವಾಗ ಪ್ರಕೃತಿ ಹೇರ್ತಾಳಲ್ವಾ, ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಸೂಯತೆ, ಅವಾಗ ಏನಾಗುತ್ತೆ, ಈ ಭೌತಿಕ ಜಗತ್ತಿಗೆ ಅವನು ಬಂದು ಬೀಳ್ತಾನೆ. ಆಗ ಭೌತಿಕ ಪ್ರಕೃತಿ ಗುಣಗಳು ಅಂಟ್ಕೊಳ್ಳುತ್ತೆ ಅವನಿಗೆ. ಯಾರಿಗೆ? ಜೀವನಿಗೆ. ಸತ್ವ ರಜಸ ತಮಸ್ಸು. ಅದಕ್ಕೆ ಈ ವಾಸುದೇವ ಪ್ರಜ್ಞೆ ಭಗವಂತನನ್ನ ಅರಿಯೋದಿಕ್ಕೆ ಇರುವಂತಹ ಶುದ್ಧ ಸಾತ್ವಿಕ ಪ್ರಜ್ಞೆ. ಭೌತಿಕ ಜಗತ್ತಿಗೆ ಬಂದಾಗ ಈ ಪ್ರಜ್ಞೆ ಮಾಯ ಆಗ್ಬಿಡುತ್ತೆ. ಯಾವುದು? ವಾಸುದೇವ ಪ್ರಜ್ಞೆ, ಕೃಷ್ಣ ಪ್ರಜ್ಞೆ ಮಾಯ ಆಗ್ಬಿಡುತ್ತೆ. ಅದಕ್ಕೆ ಕೃಷ್ಣ ಪ್ರಜ್ಞೆ ಅದು ನಮ್ಮ ಮೂಲ, ಅದು ನಮ್ಮ ಮೂಲ ಪ್ರಜ್ಞೆ. ಅದು ಕೃಷ್ಣ ಪ್ರಜ್ಞೆನ ಬೆಳೆಸ್ಕೊಳ್ಳೋದಲ್ಲ. ಕೃಷ್ಣ ಪ್ರಜ್ಞೆ ಇದೆ ಆಲ್ರೆಡಿ, ಭೌತಿಕ ಪ್ರಜ್ಞೆ ಬೆಳೆದು ಬಿಟ್ಟಿದ್ದಾರೆ ಮೇಲೆ. ಆ ಭೌತಿಕ ಪ್ರಜ್ಞೆನ ನಾವೀಗ ತೆಗಿಬೇಕು. ಆ ಭೌತಿಕ ಪ್ರಜ್ಞೆಯನ್ನೇ ನಾವು ಕೃಷ್ಣ ಪ್ರಜ್ಞೆಯಾಗಿ ನಾವು ಮಾಡ್ಬೇಕು. ಅದಕ್ಕೆ ಕೃಷ್ಣನ್ ಸೇರಿಸ್ಕೋಬೇಕು ಅಷ್ಟೇ. ಪ್ರಜ್ಞೆಯಲ್ಲಿ ಕೃಷ್ಣನ ಸೇರಿಸ್ಕೋಬೇಕು. ವಾಸುದೇವ ಸ್ಥಿತಿಯು ಭೌತಿಕ ಅಪೇಕ್ಷೆಗಳ ಅತಿಕ್ರಮಣದಿಂದ ಮುಕ್ತವಾಗಿದೆ. ಅಂದ್ರೆ ಶುದ್ಧ ಪ್ರಜ್ಞೆ ಅದು ಕೃಷ್ಣ ಪ್ರಜ್ಞೆ. ಭೌತಿಕ ಅಪೇಕ್ಷೆಗಳ ಅತಿಕ್ರಮಣ. ಯಾಕೆ ಜೀವಿ ಬದ್ಧನಾಗಿದ್ದಾನೆ ಅಂದ್ರೆ ಭೌತಿಕ ಅಪೇಕ್ಷೆಗಳ ಅತಿಕ್ರಮಣ. ಅಟ್ಯಾಕ್ ಮಾಡಿದ್ದಾವೆ ಭೌತಿಕ ಅಪೇಕ್ಷೆಗಳು. ಏನಾಯ್ತು? ವೈರಸ್ ಇದ್ದಂಗೆ ಅದು. ವೈರಸ್ ಅಟ್ಯಾಕ್ ಮಾಡ್ಬಿಟ್ಟಿದೆ, ಸೊ ಇಮ್ಯುನಿಟಿ ಹೋಗ್ಬಿಟ್ಟಿದೆ, ಕೃಷ್ಣ ಪ್ರಜ್ಞೆ ನಾಶ ಆಗ್ಬಿಟ್ಟಿದೆ. ಯಾಕೆ? ಭೌತಿಕ ಅಪೇಕ್ಷೆಗಳ ಅತಿಕ್ರಮಣ. ಈಗ ಏನ್ ಮಾಡ್ಬೇಕು? ಒಂದೊಂದೇ ಭೌತಿಕ ಅಪೇಕ್ಷೆಗಳಿಂದ ಮುಕ್ತರಾಗಬೇಕು. ಭೌತಿಕ ಅಪೇಕ್ಷೆಗಳಿಂದ ಮುಕ್ತರಾಗೋದು ಅಂದ್ರೆ ಏನು? ಅಪೇಕ್ಷೆಗಳು ಹಾಗೆ ಇರುತ್ತೆ, ಅದು ನಾಶ ಆಗೋದಿಲ್ಲ. ಮನುಷ್ಯನಲ್ಲಿ ಆಸೆಗಳು ನಾಶ ಆಗೋದಿಲ್ಲ, ಕಾಮಗಳು ನಾಶ ಆಗೋದಿಲ್ಲ. ಅದನ್ನ ಕೃಷ್ಣ ಪ್ರಜ್ಞೆಗೆ ತಿರುಗಿಸ್ಬೇಕು ಅಷ್ಟೇ. ಆಮೇಲೆ ಮಹತತ್ವ ಇದಲ್ಲ. ಸರಿ, ಏನಾಯ್ತು? ಒಂದು ಎಕ್ಸಾಂಪಲ್ ಕೊಡ್ತಾರೆ. ಈಗ ಮಳೆ ನೀರು ಬರುತ್ತಲ್ಲ, ಮಳೆ ನೀರು ಬೀಳೋಕ್ ಮುಂಚೆ ತುಂಬಾ ಶುದ್ಧವಾಗಿರುತ್ತೆ. ಅದು ಭೂಮಿ ಬಂದಾಗ ಏನಾಗುತ್ತೆ? ಭೂಮಿಯಲ್ಲಿ ಇರೋ ಮಣ್ಣು ಅಥವಾ ಇಲ್ಲಿನ ಏನಿದೆ ಅಂಶಗಳು ಅದ್ರ ಜೊತೆ ಮಿಶ್ರಣ ಆಗ್ಬಿಡುತ್ತೆ. ಹಾಗೆ ಎಕ್ಸಾಂಪಲ್ ಕೊಟ್ಟಿರೋದು ಕಪಿಲ ಮುನಿ ತಾಯಿಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇರೋದು, ಭೂಮಿಗೆ ಬರೋಕ್ ಮುಂಚೆ, ಭೂಮಿ ಸಂಪರ್ಕಕ್ಕೆ ಬರೋಕ್ ಮುಂಚೆ ಮಳೆ ನೀರು ಹೇಗಿರುತ್ತೆ? ಸ್ವಚ್ಛವಾಗಿರುತ್ತೆ, ಮಧುರವಾಗಿರುತ್ತೆ. ಹಾಗೆ ಭೌತಿಕ ಸಂಪರ್ಕಕ್ಕೆ ಬರೋಕ್ ಮುಂಚೆ ಪ್ರಜ್ಞೆ ಶುದ್ಧವಾಗಿರುತ್ತೆ, ಸಂಪರ್ಕ ಬಂದಾಗ ನಾಶ ಆಗುತ್ತೆ ಅಷ್ಟೇ. ಅದನ್ನ ತಡೆಯಕ್ಕಾಗೋದಿಲ್ಲ. ಪ್ರಜ್ಞೆ ನಾಶ ಆಗೋದನ್ನ ತಡೆಯಕ್ಕಾಗೋದಿಲ್ಲ. ನಾಶ ಆಗಿರೋ ಪ್ರಜ್ಞೆಯನ್ನ ಮತ್ತೆ ನಾವು ಕೃಷ್ಣ ಪ್ರಜ್ಞೆಗೆ ಬದಲಾಯಿಸ್ಕೋಬಹುದು ಅಷ್ಟೇ. ಈಗ ಮಳೆ ನೀರು ಭೂಮಿಗೆ ಬೀಳ್ತಾ ಇದೆ, ಭೂಮಿಗೆ ಬೀಳ್ದಂಗೆ ಯಾರು ತಡೆಯಕ್ಕೆ ಆಗೋದಿಲ್ಲ. ಭೂಮಿಗೆ ಬಂದೇ ಬರುತ್ತೆ, ಕಲುಷ ಮಿಕ್ಸ್ ಆಗೇ ಆಗುತ್ತೆ. ಆಮೇಲೆ ನಾವು ಅದನ್ನ ಶುದ್ಧ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಹಾಗೇನೆ ಯಾರು ಕೂಡ ಮುಕ್ತಾತ್ಮರಲ್ಲ. ಭೌತಿಕ ಜಗತ್ತಿಗೆ ಬಂದವರು ಎಲ್ಲ ಕರ್ಮಗಳನ್ನ ಗುಣಗಳನ್ನ ಹೊತ್ಕೊಂಡೇ ಬಂದಿರ್ತಾರೆ. ಅದಕ್ಕೆ ಅಶುದ್ಧತೆಗಳಿಂದ ಮುಕ್ತವಾದ ನೀರಿನಲ್ಲಿ ಪ್ರತಿಯೊಂದು ಸ್ಪಷ್ಟವಾಗಿ ಕಾಣುವಂತೆ ಕೃಷ್ಣ ಪ್ರಜ್ಞೆಯಲ್ಲಿ ವಸ್ತುಗಳನ್ನು ಅವು ಇರುವಂತೆಯೇ ನೋಡಬಹುದು. ಯ ಪಶ್ಯತಿ ಸಪಶ್ಯತಿ. ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ನೋಡ್ತಾನೆ ಅವನು ನಿಜವಾದ ದರ್ಶಕ, ನಿಜವಾದ ನೋಟಗಾರ. ನಿಜವಾಗಿ ಕಾಣುವವನು ಕೃಷ್ಣ ಪ್ರಜ್ಞೆಯಲ್ಲಿ ಯಾರು ಕಾಣ್ತಾರೋ ಅವನೇ ನಿಜವಾಗ್ಲೂ ವಸ್ತುಗಳನ್ನ ಹೇಗಿದೆ ಹಾಗೆ ಕಾಣಕ್ ಸಾಧ್ಯ ಆಯ್ತು, ಇಲ್ಲಾಂದ್ರೆ ಆಗೋದಿಲ್ಲ. ಹಾಗೇನೆ ದೇವತಮ್ಮ ಪರಮಪುರುಷನ ಪ್ರತಿಬಿಂಬವನ್ನು ಕೂಡ ನೋಡಬಹುದು ಶುದ್ಧ ಪ್ರಜ್ಞೆಯಲ್ಲಿ, ಕಾಣಿಸ್ತಾನೆ. ಇದಕ್ಕೆ ಪ್ರಜ್ಞೆ ಪ್ರಾರಂಭದಲ್ಲಿ ಚೆನ್ನಾಗಿರುತ್ತೆ, ಆಮೇಲೆ ಭೌತಿಕ ಸಂಪರ್ಕ ಬಂದಾಗ ಕಲುಷಿತ ಆಗುತ್ತೆ. ಮತ್ತೆ ಅದನ್ನ ಶುದ್ಧ ಮಾಡ್ಕೊಂಡೆ ನಾವು ಭಗವದ್ಧಾಮಕ್ಕೆ ಹೋಗ್ಬೇಕು. ಇದೆ ಲೀಲೆ ಅಷ್ಟೇ. ಇದೇ ಕೃಷ್ಣ ಪ್ರಜ್ಞೆ, ಇದೇ ಕೃಷ್ಣ ಕಾನ್ಶಿಯಸ್ ಅಂದ್ರೆ. ಕೆಟ್ಟವನಾಗಿದ್ದಾನೆ ಮನುಷ್ಯ, ಅದು ತಪ್ಪಲ್ಲ. ಆ ಕೆಟ್ಟವನಾಗಿರೋನು ಮತ್ತೆ ಕೃಷ್ಣ ಪ್ರಜ್ಞೆಗೆ ಬರದೇ ಇದ್ರೆ ಅದು ತಪ್ಪಾಗುತ್ತೆ. ಅದಕ್ಕೆ ಹೇಳ್ತಾರೆ ತಪ್ಪು ಮಾಡೋದು ತಪ್ಪಲ್ಲ, ತಪ್ಪನ್ನ ತಿದ್ದುಕೊಳ್ಳದೆ ಹೋದ್ರೆ ಅದು ತಪ್ಪಾಗುತ್ತೆ. ಹೀಗೆ ಇಂತಹ ವಾಸುದೇವ ಪ್ರಜ್ಞಾ ಸ್ಥಿತಿ ಮಹದ್ ಆನಂದಕರ. ಎಷ್ಟು ಆನಂದ ಆಗಿರುತ್ತೆ ಕೃಷ್ಣ ಪ್ರಜ್ಞೆಯಲ್ಲಿ. ಪಾರದರ್ಶಕವಾಗಿರುತ್ತೆ ಮತ್ತೆ ಪ್ರಶಾಂತವಾಗಿರುತ್ತೆ. ಪ್ರಜ್ಞೆ ಪ್ರಾರಂಭದಲ್ಲಿ ಶುದ್ಧವಾಗಿರುತ್ತೆ, ಕ್ರಮೇಣ ಏನಾಗುತ್ತೆ? ಅಶುದ್ಧ ಆಗ್ಬಿಡುತ್ತೆ. ಅದಕ್ಕೆ ನಮ್ಗೆ ನಾವಿರುವ ಸ್ಥಿತಿ ನಮ್ಗೆ ಅರ್ಥ ಆಗ್ತಾ ಇಲ್ಲ, ನಮ್ಮ ಸಹಜ ಸ್ವರೂಪ ನಮ್ಗೆ ಅರ್ಥ ಆಗ್ತಾ ಇಲ್ಲ, ನಮ್ಮ ನಿಜ ಸ್ಥಿತಿ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ನಾವು ಬದ್ಧರಾಗಿದ್ದೀವಿ, ಕಂಡೀಷನ್ ಸೋಲ್ಸ್.
ಹೀಗೆ ಭಗವಂತನ ಅಂತರಂಗ ಶಕ್ತಿಯಿಂದ ಬಂದಂತಹ ಮಹಾತತ್ವ, ಈ ಮಹಾತತ್ವದಿಂದ ಅಹಂಕಾರ ತತ್ವ ಉತ್ಪತ್ತಿ ಆಗುತ್ತೆ. ಅದಕ್ಕೆ ಭೌತಿಕ ಅಹಂಕಾರ ಅಂತ ಹೇಳ್ತಾರೆ, ಅಥವಾ ಹುಸಿ ಅಹಂಕಾರ ಅಥವಾ ಮಿಥ್ಯ ಅಹಂಕಾರ, ಫಾಲ್ಸ್ ಈಗೋ. ಅಹಂಕಾರನು ಕೂಡ ಒಂದು ತತ್ವನೇ. ಹೇಗೆ ಮಹತ್ತತ್ವನೋ ಅಹಂಕಾರನು ಕೂಡ ಒಂದು ತತ್ವ. ಅಹಂಕಾರ ಇಲ್ಲದಿದ್ರೆ ನೀವು ಯಾರು ಅಂತ ನಿಮಗೆ ಗೊತ್ತೇ ಆಗೋದಿಲ್ಲ ಅಲ್ವಾ. ಅಹಂಕಾರ ಮಿಥ್ಯ ಆಗಿರಬಾರದು ಅಷ್ಟೇ. ಆಗಿರಬಾರದು ಅಂತ ಹೇಳ್ತೀವಿ, ಭೌತಿಕ ಜಗತ್ತಿಗೆ ಬಂದಾಗ ಮಿಥ್ಯ ಆಗೇ ಆಗುತ್ತೆ. ಅದು ಮಳೆ ನೀರು ಭೂಮಿ ಬಂದಾಗ ಮಣ್ಣಿನ ಜೊತೆ ಸೇರಿ ಅದು ರಾಡಿ ಆಗೇ ಆಗುತ್ತೆ. ಬಟ್ ಅದನ್ನ ಫಿಲ್ಟರ್ ಮಾಡ್ಬೋದಲ್ಲ. ಅಹಂಕಾರ ತತ್ವ ಉತ್ಪತ್ತಿ ಆಗುತ್ತೆ ಮಹಾತತ್ವದಿಂದ. ಅದಕ್ಕೆ ಭೌತಿಕ ಅಹಂಕಾರ ಅಂತ ಹೇಳ್ತೀವಿ. ಭೌತಿಕ ಅಹಂಕಾರದಲ್ಲಿ 3: ಸಾತ್ವಿಕ, ರಾಜಸಿಕ, ತಾಮಸಿಕ. ಆಮೇಲೆ ಇದರಿಂದ ಮನಸ್ಸು, ಇಂದ್ರಿಯ ಉತ್ಪತ್ತಿ ಆಗುತ್ತೆ. ಮನಸ್ಸು ಇಂದ್ರಿಯಗಳು ಕೂಡ ಅಹಂಕಾರ ತತ್ವದ ಉತ್ಪನ್ನಗಳು. ಪಂಚೇಂದ್ರಿಯಗಳು, ಪಂಚ ತನ್ಮಾತ್ರೆ, ಲಾಸ್ಟ್ ಕ್ಲಾಸ್ ಹೇಳಿದ್ವಿ, ಶಬ್ದ, ಸ್ಪರ್ಶ, ರೂಪ, ರಸಗಂಧ, 5 ಮೂಲಾಂಶಗಳು. ಒಂದೊಂದು ಪಂಚಭೂತಕ್ಕೂ ಒಂದೊಂದು ತನ್ಮಾತ್ರೆ ಇರುತ್ತೆ. ಮಾತ್ರ, ಸ್ಪರ್ಶಾಸ್ತು, ಮಾತ್ರ ಕೃಷ್ಣ ತೆಗಿತೀರಿ, ಮಾತ್ರ, ತನ್ಮಾತ್ರ, ತನು ಮಾತ್ರ. ಆ ಮಾತ್ರೆಗಳು ಅಂದ್ರೆ, ಮಾತ್ರೆ ಅಂದ್ರೆ ಟ್ಯಾಬ್ಲೆಟ್ ಅಲ್ಲ, ಇಲ್ಲಿ ತನ್ಮಾತ್ರೆ, ಪಂಚ ತನ್ಮಾತ್ರೆಗಳು: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇವು ಭೌತಿಕ ಅಹಂಕಾರದಿಂದ ಉತ್ಪತ್ತಿ ಆಗಿದ್ದು. ಅದಕ್ಕೋಸ್ಕರ ಮನಸ್ಸಿನ ಮಾತು ಯಾಕೆ ಕೇಳಬಾರ್ದು? ಅದು ಶುದ್ಧ ಆಗೋ ತನಕ, ಅಂದ್ರೆ ಅದು ಭೌತಿಕ ಅಹಂಕಾರದಿಂದ ಕಲುಷಿತ ಆಗಿರುತ್ತೆ. ನೀರ್ ಫಿಲ್ಟರ್ ಆಗೋ ತನಕ ಕುಡಿಬಾರ್ದು, ಅದು ಗಲೀಜಿರುತ್ತೆ. ಫಿಲ್ಟರ್ ಆದ್ಮೇಲೆ ಕುಡಿಬೇಕು. ಇಲ್ಲಾಂದ್ರೆ ವಿಷ ಆಗುತ್ತೆ ಅದು. ಮನುಷ್ಯ ಶುದ್ಧ ಆಗೋ ತನಕ ಮನಸ್ಸು ಹೇಳ್ದಂಗೆ ನಾವು ಕೇಳಬಾರ್ದು, ಇಲ್ಲಾಂದ್ರೆ ಜೀವನ ನಾಶ ಮಾಡ್ತಾನೆ ಅವನು. ಮನಸ್ಸು ಶುದ್ಧ ಮಾಡಕ್ಕೆ ಏನು ವಿಧಾನ ಇದೆ? ಧ್ಯಾನ, ತಪಸ್ಸು, ಯಜ್ಞ ಅದು ಈ ಕಲಿಯುಗದಲ್ಲಿ ಸೂಕ್ತ ಅಲ್ಲ. ಕಲಿಯುಗದಲ್ಲಿ ಸೂಕ್ತ ಹರಿನಾಮ ಸಂಕೀರ್ತನೆ. ಹರಿನಾಮ ಸಂಕೀರ್ತನೆ ಎಷ್ಟು ಮಾಡ್ತಾರೋ ಅಷ್ಟು ಮನಸ್ಸು ಶುದ್ಧ ಆಗುತ್ತೆ. ಅಷ್ಟು ಭೌತಿಕ ಇಂದ್ರಿಯಗಳನ್ನ ಶುದ್ಧ ಮಾಡ್ಕೋಬೇಕು. ಹರಿನಾಮ ಸಂಕೀರ್ತನೆ ಮಾಡೋದೇನಾಗುತ್ತೆ? ಮನಸ್ಸು, ಹೃದಯ, ಸೂಕ್ಷ್ಮ ಶರೀರ ಅಂದ್ರೆ ಮನಸ್ಸು, ಬುದ್ಧಿ, ಅಹಂಕಾರ ಶುದ್ಧಿ ಆಗುತ್ತೆ. ಆಮೇಲೆ ಭಗವಂತನ ಭಕ್ತಿ ಮಾಡಕ್ಕೆ ಪ್ರಾರಂಭ ಮಾಡ್ತಾನೆ. ಕಲುಷಿತ ಮನಸ್ಸಿಂದ ಭಕ್ತಿ ಮಾಡಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಕಪಿಲ ಮುನಿ ಮುಂದೆ ಕರ್ತೃತ್ವ ಬಗ್ಗೆ ಹೇಳ್ತಾರೆ. ಕರ್ತೃತ್ವ ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ, ಇಲ್ಲಿ ಅದೇ ಕೃಷ್ಣ ಕಪಿಲ ಮುನಿಯಾಗಿ ಬಂದಾಗ ಹೇಳ್ತಾನೆ, ಈ ಅಹಂಕಾರದಲ್ಲಿ ಕರ್ತೃ, ಕಾರಣ ಮತ್ತೆ ಪರಿಣಾಮ ಅಂತ ಇರುತ್ತೆ. ಎಕ್ಸಾಂಪಲ್ ಏನ್ ಹೇಳ್ಬೋದು? ಅಹಂಕಾರ, ಇದು ನಾನು ಮಾಡಿದೆ. ಓಕೆ, ಇದು ನಾನು ಮಾಡಿದೆ. ನೀನು ಮಾಡೋದಕ್ಕೆ ಶಕ್ತಿ ಯಾರು ಕೊಟ್ರು? ನಾವೇನು ಮಾಡದೇ ಭಗವಂತ ನಮ್ಗೆ ಅನುಗ್ರಹ ಮಾಡ್ತಾನ ಅಂತ ಕೇಳ್ತಾರೆ. ಅಂದ್ರೆ ನಾವೇನು ಮಾಡದೇ ಭಗವಂತ ಸುಮ್ನೆ ಕೂತಿದ್ ಕಡೆ ಊಟ ಹಾಕ್ಬಿಡ್ತಾನ ಅಂತ ಪ್ರಶ್ನೆ ಕೇಳ್ತಾರೆ. ಸರಿ, ನೀವು ಹೇಳಿದ್ದು ಒಂದು ರೀತಿಯಲ್ಲಿ ಸರಿ. ನಾವು ಸುಮ್ನೆ ಕೂತ್ಕೊಂಡ್ರೆ ಭಗವಂತ ಊಟ ಹಾಕೋದಿಲ್ಲ. ಹಾಗಂತ ಭಗವಂತನ ಮರೆತು ನೀವೇನಾದ್ರು ಮಾಡ್ತಾರೆ, ಭಗವಂತ ನಿಮ್ಗೆ ಊಟ ಹಾಕೋದಿಲ್ಲ. ಹಂಗ ಅರ್ಥ ಏನು? ನಾವು ಮಾಡೋದ್ರ ಮೇಲೆ ಡಿಪೆಂಡ್ ಆಗಿಲ್ಲ, ಅದು ನಮ್ಮ ಅನುಗ್ರಹ. ನಾವು ಎಷ್ಟು ಭಗವಂತನ ಶರಣಾಗತಿ ಆಗಿರ್ತೀವಿ ಅದ್ರ ಮೇಲೆ. ಯಾಕಂದ್ರೆ ಕರ್ತೃ ಕೃಷ್ಣ ನಮ್ಮ ಮೂಲಕ ಮಾಡಿಸ್ತದಾನೆ ಅಷ್ಟೇನೆ. ಅದಕ್ಕೆ ಕರ್ತೃತ್ವಂ ಕರಣತ್ವಂ ಚ ಕಾರ್ಯತ್ವಂ ಚೇತಿ ಲಕ್ಷಣಂ ಶಾಂತ ಘೋರ ವಿಮೂಢತ್ವಮಿತಿ ವಾಸ್ಯಾತ್ ಅಹಂಕೃತೆ. ಈ ಅಹಂಕಾರವನ್ನ ಕರ್ತೃ ಅಂದ್ರೆ ಮಾಡುವವನು, ಕರ್ತೃ ಅಂದ್ರೆ ಮಾಡುವವನು, ಓನರ್. ಕಾರಣ, ಯಾಕೆ ಮಾಡಿದ್ರಿ? ಬೆಳಿಗ್ಗೆ ಚಪಾತಿ ಮಾಡಿದ್ರಿ, ಯಾಕೆ ಮಾಡಿದ್ರಿ? ಹೊಟ್ಟೆ ಹಸಿವಾಗುತ್ತೆ, ಊಟ ಮಾಡ್ಬೇಕು, ಮಾಡಿದ್ರಿ. ಯಾಕೆ ಹೊಟ್ಟೆ ಹಸಿವಾಗುತ್ತೆ? ಗೊತ್ತಿಲ್ಲ. ಯಾಕೆ ಹೊಟ್ಟೆ ಹಸಿವಾಗುತ್ತೆ ಹೇಳಿ ನೋಡೋಣ ಯಾರದು? ಸರಿ, ಆದ್ರೆ ಏನಂತೆ? ಬೇಡ ಬಿಡಿ ತಿನ್ನೋದು, ಇಲ್ಲ ಸತ್ತೋಗ್ಬಿಡ್ತೀನಿ ಊಟ ಮಾಡದೆ. ಯಾಕೆ ಸತ್ತೋಗ್ತೀರಿ? ಏನ್ ಕಾರಣನೇ ಗೊತ್ತಿಲ್ಲ. ಯಾಕೆ ಹುಟ್ಟಿದ್ರಿ? ಅರೆ, ಯಾಕೆ ಹುಟ್ಟಿದ್ರಿ ಅಂತ ಕೇಳಿದ್ರೆ ಕಾರಣ ಹೇಳಿ. ಯಾಕೆ? ಒಂದ್ ಕಾರಣ ಇರ್ಬೇಕಲ್ಲ. ಕರ್ತೃತ್ವಂ ಕರಣತ್ವಂ ಕಾರ್ಯತ್ವಂ ಚೇತಿ ಲಕ್ಷಣ. ಕಾರ್ಯ ಕಾರಣ ಕರ್ತೃತ್ವೇ ಹೇತು ಪ್ರಕೃತಿ ರುಚ್ಯತೆ ಗೀತೆ.
ನಮಗೆ ಕಾರ್ಯ ಕಾರಣ ಕರ್ತೃನೇ ಗೊತ್ತಿಲ್ಲ ನಮಗೆ. ಅದನ್ನ ಹೇಳಿದ್ವಿ ಮಿಥ್ಯ ಅಹಂಕಾರ, ಹುಸಿ ಅಹಂಕಾರ. ನಾನು ಮಾಡಿದೆ ಅಲ್ಲ, ನಾನೇ ಮಾಡಿದೆ. ಓ, ಭಗವಂತ ಶಕ್ತಿ ಕೊಟ್ಟಿಲ್ದೇ ನೀನ್ ಮಾಡ್ತಾ ಇದ್ಯಾ? ಸ್ಟ್ರೋಕ್ ಆಯ್ತು, ಅದು ಪ್ಯಾಲಿಸ್ ಆಯ್ತು, ಬ್ರೈನ್ ಸ್ಟ್ರೋಕ್ ಆಯ್ತು, ಏನೋ ಆಯ್ತು, ಮಾಡ್ತೀರಾ ಈಗ ಏನಾದ್ರು? ಇಲ್ಲ. ಮತ್ತೆ ಯಾಕಾಯ್ತು ಅದು ಗೊತ್ತಿಲ್ಲ. ಏನು ಗೊತ್ತಿಲ್ದೇನೆ ನಾವು, ಅಲ್ವಾ, ಏನು ಕಾರ್ಯ ಗೊತ್ತಿಲ್ಲ, ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಯಾಕೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಈಗ ನೋಡಿ, ಊಟ ಯಾಕೆ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ನಮ್ಗೆ. ಹೊಟ್ಟೆ ಯಾಕಾಗುತ್ತೆ ಗೊತ್ತಿಲ್ಲ. ಏನು ಮಾಡ್ಬಿಡಿ, ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿ. ಯಾಕಾಗುತ್ತೆ ಹೊಟ್ಟೆ? ಹೇತು ಪ್ರಕೃತಿ ಉಚ್ಯತೆ, ಇದಕ್ಕೆ ಕಾರಣ ಪ್ರಕೃತಿ. ಯಾಕೆ ಪ್ರಕೃತಿ ಯಾಕೆ ಮಾಡ್ತಾಳೆ ಗೊತ್ತಿಲ್ಲ. ಯಾಕೆ ನಾವು ಪ್ರಕೃತಿಗೆ ಅಧೀನವಾಗಿದ್ದೀವಿ, ಅದಕ್ಕೆ ಗೊತ್ತಾಗ್ತಾ ಇಲ್ಲ. ಮೋಡದ ಮೇಲೆ ಹೋಗ್ತಾ ಇರುತ್ತೆ ಫ್ಲೈಟು, ಕೆಳಗಡೆ ಮಳೆ ಬರ್ತಾ ಇರುತ್ತೆ, ಗೊತ್ತಾಗಲ್ಲ ಇವರಿಗೆ, ಫೀಲ್ ಆಗೋದಿಲ್ಲ. ಯಾಕೆ ಗೊತ್ತಾಗೋದಿಲ್ಲ ಅಂದ್ರೆ ಅವರು ಮೋಡ ದಾಟಿ ಮೇಲೆ ಹೋಗಿರ್ತಾರೆ. ಅಪರೇಮಿಸ್ತನ್ಯಂ ವಿದ್ಧಿಂ ಪ್ರಕೃತಿಮೇ ಪರಾಂ ಜೀವಭೂತ ಮಹಾಭಾವೋ ಏದಂ ಧಾರ್ಯತೆ ಜಗತ್. ಜೀವ ಪ್ರಕೃತಿಗೆ ಅಧೀನವಾಗಿ ಬದುಕಿದಾಗ ಏನಾಗುತ್ತೆ, ಅವನಿಗೆ ಕಷ್ಟ, ಸುಖ, ನೋವು, ಅವಮಾನ, ಅಪಮಾನ, ಅದು ಇದು ಎಲ್ಲ ಆಗುತ್ತೆ. ಅದೇ ಜೀವ ಪ್ರಕೃತಿನ ದಾಟಿ ಹೋದಾಗ ಅವನಿಗೇನು ಫೀಲ್ ಆಗೋದಿಲ್ಲ. ಹೇಗೆ ಒಂದು ಏರೋಪ್ಲೇನು ಮೋಡದ ಮೇಲೆ ಹಾರ್ತಾ ಇರುತ್ತೆ, ಅವ್ನಿಗೇನು ಅನುಭವ ಬರೋದಿಲ್ವೋ ಮಳೆ ಏನು, ಹಾಗೆ ಅದೇ ಅಧೀನಕ್ಕೆ ಬಂದಾಗ ಏನಾಗುತ್ತೆ, ಅದ್ರ ಫೀಲ್ ಆಗುತ್ತೆ. ಹಾಗೆ ಕಾರ್ಯ ಅಂದ್ರೆ ನಾವು ಮಾಡೋ ಕೆಲಸಗಳು, ಕಾರಣ ಯಾಕೆ ಮಾಡ್ತೀವಿ, ಮತ್ತೆ ಕರ್ತೃತ್ವ ಯಾರು ಮಾಡೋದು. ನಾವು ಮಾಡ್ಬೇಕು, ನಾವು ದುಡಿಬೇಕು, ನಾವು ದುಡಿದ್ರೆ ತಾನೇ ಅಂತ ಹೇಳ್ತೀವಲ್ವಾ. ಭಗವಂತ ಏನಾದ್ರು ಶಕ್ತಿ ಕಿತ್ಕೊಂಡ್ಬಿಟ್ರೆ ಯಾರು ಮಾಡ್ತಾರೆ? ಗೊತ್ತಿಲ್ಲ. ಅಲ್ಲಿಗೆ ನಮ್ಮ ವಾದ ನಿಂತೋಗುತ್ತೆ. ಫ್ರೆಶ್ ಆಗಿ ನಿನ್ನೆ ಒಂದು ವಾದ ನಡೀತು ಭಾಗವತ ತಿಳಿಸ್ಕೊಳಕ್ ಹೋದಾಗ. ಅವ್ರಿಗೆ ಎರಡು ಸಮಸ್ಯೆ. ಒಂದು ದುಡ್ಡಿನ ಸಮಸ್ಯೆ, ಅಂದ್ರೆ ಯಾರಿಗೂ ಆಗ್ಲೇ ಭಾಗವತಂ ಅಂತ ಹೋದಾಗ ಒಂದು ದುಡ್ಡಿನ ಸಮಸ್ಯೆ ಬರ್ಬೋದು, ಇಲ್ಲ ಕಾಲ ಸಮಯದ ಸಮಸ್ಯೆ ಬರ್ಬೋದು. ನಾನು ಎರಡಕ್ಕೂ ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ. ಅವಾಗ ತಗೊಳ್ತೀರಾ? ಇಲ್ಲ, ಅವಾಗ್ಲೂ ತಗೊಳ್ದಿಲ್ಲ. ಯಾಕೆಂದ್ರೆ ಮಾನಸಿಕ ಸ್ಥಿತಿ ಸರಿಯಿಲ್ಲ ಅವ್ರಿಗೆ. ದುಡ್ಡಿನ ಸಮಸ್ಯೆ ಅಲ್ಲ, ಕಾಲದ ಸಮಸ್ಯೆ ಅಲ್ಲ. ನಾವು ಹೋದಾಗ ಟಿವಿ ಹಾಕೊಂಡು ನೋಡ್ತಾ ಇದ್ರು. ಆದ್ರೆ ಇದನ್ನೆಲ್ಲ ಹೇಳ್ಬೇಕಾದ್ರೆ ಏನಾಗುತ್ತೆ, ಸಮಯ ಇಲ್ಲ ಅಂತ ಹೇಳ್ತಾರೆ. ಸಮಯ ಇಲ್ಲದೆ ಟಿವಿ ನೋಡ್ತೀರಾ ಅಂದ್ರೆ ಅರ್ಥ ಏನು, ನೀವು ಮೂರ್ಖರಾಗಿರ್ಬೇಕು, ಇಲ್ಲ ಹುಚ್ಚರಾಗಿರ್ಬೇಕು. ಸಮಯ ಇಲ್ಲ ಆದ್ರೆ ಟಿವಿ ನೋಡ್ತಾ ಇದ್ದೀವಿ. ಯಾಕೆ ಟಿವಿ ನೋಡ್ತಾರ? ಅಯ್ಯೋ ಟೈಮೇ ಇಲ್ಲ ರೀ, ಅದಕ್ಕೆ ಟಿವಿ ನೋಡ್ತಾ ಇದ್ದೀವಿ. ಹುಚ್ಚರು ಮಾತಾಡೋ ಮಾತಲ್ವಾ ಅದು? ಅಂದ್ರೆ ಮನಸ್ಸು ಹುಚ್ಚಿಡಿದೆ, ಮನಸ್ಸು ಭ್ರಾಂತಿ ಇದೆ. ಯಾಕಂದ್ರೆ ಅವರಿಗೆ ಕರ್ತೃತ್ವ ಅದರ ಬಗ್ಗೆ ಗೊತ್ತಿಲ್ಲ, ಕರ್ತೃತ್ವದ ಬಗ್ಗೆ ಗೊತ್ತಿಲ್ಲ, ಕಾರಣದ ಬಗ್ಗೆ ಗೊತ್ತಿಲ್ಲ, ಮತ್ತೆ ಕಾರ್ಯದ ಬಗ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಅವರು ಭ್ರಾಂತಿಗೊಳಗಾಗಿದ್ದಾರೆ. ಸೊ ಅದಕ್ಕೆ ನಾವು ಡಯಾಗ್ನೋಸ್ ಮಾಡ್ಬೇಕು ಅವರಿಗೆ, ಅಲ್ವಾ? ಎಲ್ರಿಗೂ ಕಾಯಿಲೆ ಬಂದೇ ಬಂದಿರುತ್ತೆ ಅಲ್ವಾ, ಭವರೋಗ. ಡಯಾಗ್ನೋಸ್ ಮಾಡ್ಬೇಕು, ಏನ್ ಸಮಸ್ಯೆ ನಿಮಗೆ? ಭಾಗವತಂ ಓದದೇ ಇರೋದಕ್ಕೆ ಏನ್ ಸಮಸ್ಯೆ? ಎಲ್ಲ ಸಮಸ್ಯೆಗೂ ಮೂಲ ಕಾರಣ ಮನಸ್ಸು. ಕೋಟಿ ಕೋಟಿ ಕೊಳಿತಿರುತ್ತೆ, ಸಮಯ ಬೇಜಾನ್ ಬಿದ್ದಿರುತ್ತೆ ಅವರಿಗೆ. ಯಾಕಂದ್ರೆ ಏನು ಭಕ್ತಿ ಮಾಡದೇ ಇರೋ ಸಮಯ ತುಂಬಾ ಇರುತ್ತೆ. ಪಿಕ್ಚರ್ ಹೋಗೋದಕ್ಕೆ, ಇನ್ನೊಂದ್ ಮಾಡಕ್ಕೆ, ಮತ್ತೊಂದ್ ಮಾಡಕ್ಕೆಲ್ಲ ಸಮಯ ಬೇಜಾನ್ ಇರುತ್ತೆ. ಆದ್ರೆ ಹೇಳ್ಬೇಕಾದ್ರೆ ಸಮಯ ಇಲ್ಲ ಅಂತ ಹೇಳ್ತೀವಿ ನಾವು. ಈ ಭಾವರೋಗಕ್ಕೆ ಒಂದು ಔಷಧ ಏನಂದ್ರೆ, ಫಸ್ಟ್ ಮನಸ್ಸಿಗೆ ಹಿಡಿದಿರುವಂತಹ ಭ್ರಾಂತಿಯನ್ನ ಬಿಡಿಸ್ಬೇಕು. ಹೇಗ್ ಬಿಡಿಸ್ಬೇಕು? ಬೇವಿನ ಸೊಪ್ಪಲ್ಲಿ ಹೊಡಿಬೇಕು. ಭೂತ ಭೂತ ಬಿಡಿಸೋದಕ್ಕೆ ಬೇವಿನ ಸೊಪ್ಪು. ಬೇವಿನ ಸೊಪ್ಪು ತಗೊಂಡು ಪಟ 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 ಹೊಡೋದು ಭೂತ ಹೋಗ್ಬಿಡುತ್ತೆ. ಗೊತ್ತಿಲ್ಲ ನಮ್ಗದು, ಕೇಳಿದಷ್ಟೇ. ಈ ಶಾಸ್ತ್ರದಲ್ಲಿ ಇರೋದೆಲ್ಲ ಹೇಳ್ತಾ ಇರೋದು. ಮನಸ್ಸಿಗೆ ಹಿಡಿದಿರುವಂತಹ ಹುಚ್ಚು ಬಿಡಿಸೋದಕ್ಕೆ ಏನ್ ಮಾಡ್ಬೇಕು? ಅವ್ರಿಗೆ ಈ ಕಾರ್ಯ ಕಾರಣ ಕರ್ತೃತ್ವದ ಬಗ್ಗೆ ಔಷಧಿ ಕೊಡ್ಬೇಕು. ನೋಡಪ್ಪ, ನೀನ್ ಮಾಡ್ತಾ ಇಲ್ಲ. ನೈವ ಕಿಂಚಿತ್ ಕರೋಮೀತಿ, ಕೃಷ್ಣ ಹೇಳಿದ ಗೀತೆಯಲ್ಲಿ ನೈವ ಕಿಂಚಿತ್ ಕರೋಮೀತಿ ಯುಕ್ತ ಮನ್ಯೇತ ತತ್ವವಿತ್ತು. ತತ್ವವಿತ್ತು ಅಂದ್ರೆ ಯಾರು ತತ್ವವನ್ನು ತಿಳಿದಿದಾನೋ ಅವನೇನಂತ ತಿಳ್ಕೊತಾನೆ. ನೈವ ಕಿಂಚಿತ್ ಕರೋಮೀತಿ, ನಾನೇನು ಮಾಡ್ತಾ ಇಲ್ಲ. ಯುಕ್ತೋ ಮನ್ಯೇತ ತತ್ವವಿತ್ತು ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್ ವಿಶನ್ ಪ್ರಲಪನ್ ಗೃಹ್ಣನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾರ್ಥೇಶು ವರ್ತಂತ ಇತಿ ಧಾರ್ಯನ್. ಇದೊಂದು ಶ್ಲೋಕ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಎಲ್ಲ ಹುಚ್ಚು ಬಿಟ್ಟು ಹೋಗುತ್ತೆ.
ಎಷ್ಟು ಕನ್ವಿನ್ಸ್ ಮಾಡಿದ್ರು ಅವ್ರು ಒಪ್ಲಿಲ್ಲ ಅಂದ್ರೆ ಕಾರಣ ಮನಸ್ಸು 4th ಸ್ಟೇಜ್ ಕ್ಯಾನ್ಸರ್ ಹೋಗ್ಬಿಟ್ಟಿದೆ. ಏನೇ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಅದು ವಾಸಿ ಆಗೋದಿಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾರಲ್ಲ, ಧೂಮೇನಾಗ್ನಿರ್ ವರ್ಹಿ ಯಥೋಲ್ಬೇನ ನಲೇನ ಚ. 3 ವಿಧವಾದ ಕಾಮಗಳು ಮನುಷ್ಯನ ಆಕ್ರಮಿಸ್ಕೊಂಡ್ಬಿಡುತ್ತೆ. ಒಂದು, ಬೆಂಕಿಯ ಸುತ್ತ ಇರುವಂತಹ ಹೊಗೆ ಇದ್ದಾಗೆ ಅದು ಉಫ್ ಅಂದ್ರೆ ಹೋಗ್ಬಿಡುತ್ತೆ ಅಥವಾ ತಾನೇ ಹೋಗ್ಬಿಡುತ್ತೆ. ಎರಡನೇ ಗಲೀಜು ಕನ್ನಡಿ ಮೇಲೆ ಕೂತಿರುವಂತ ಧೂಳು, ಅದು ಸ್ವಲ್ಪ ಒರೆಸ್ಬೇಕು ಬಟ್ಟೆ ತಗೊಂಡು. ಮೂರನೇದು ಗರ್ಭದಲ್ಲಿರುವಂತಹ ಭ್ರೂಣ. ನೀವು ಯಾವ ಸ್ಟೇಜ್ ಅಲ್ಲಿ ಇದ್ದೀರಾ ನೀವೇ ಹೇಳಿ ನನಗೆ ಅಂತ ಹೇಳಿದೆ. ಗಂಡನ ಮುಖ ಹೆಂಡತಿ, ಹೆಂಡತಿ ಮುಖ ಗಂಡ, ಇಬ್ರು ಮುಖ ಮಗು ನೋಡ್ತಾ ಇದೆ. ನಮ್ಗೆ ಅರ್ಥ ಆಯ್ತು ಅವ್ರು ಯಾವ ಸ್ಥಿತಿ ಇದ್ದಾರೆ ಅಂತ. ಅಷ್ಟು ಹೇಳಿನೂ ಕೂಡ ಅವ್ರು ಕನ್ವಿನ್ಸ್ ಆಗಿಲ್ಲ ಅಂದ್ರೆ ಅವರು ಭ್ರೂಣದೊಳಗಿರುವಂತ ಗರ್ಭದಲ್ಲಿರುವಂತ ಭ್ರೂಣ. ನಾನು ಎಕ್ಸಾಂಪಲ್ ಕೊಟ್ಟು ಹೇಳ್ತೇನೆ ನೋಡಿಯಪ್ಪ, ಇವ್ರ ಹತ್ರ ಬರೀ 2 ನಿಮಿಷ ಮಾತಾಡಿದ್ದು, ಶಾಸ್ತ್ರ ಮಾತಾಡಿಲ್ಲ ಅವ್ರ ಹತ್ರ. ಸುಮ್ಮನೆ ಒಂದು ಒಂದು ಸೆಂಟಿಮೆಂಟ್, ಏನ್ ಸರ್ ಜೀವನ, ಏನಿದೆ ಸರ್ ಜೀವನದಲ್ಲಿ, ಯಾಕೆ ಸುಮ್ಮನೆ ಸಮಯ ವ್ಯರ್ಥ ಮಾಡ್ತೀವಿ, ಎದ್ರ ಬದ್ದು ಬುಕ್ ಓದ್ಬೋದಲ್ಲ, ಅಷ್ಟೇ ಹೇಳಿದ್ದು. ಓಕೆ ತಗೋತೀನಿ ಅಂದ್ರು. ಇದು ಧೂಮೇನಾಗ್ನಿರ್ವಹ್ನಿ. ಉಫ್ ಅಂದ ತಕ್ಷಣ ಹೋಗ್ಬಿಡ್ತು, ಅಂಧಕಾರ ಹೋಗ್ಬಿಡ್ತು. ಭಾಗವತ ಬಂದ, ಕೃಷ್ಣ ಮನೆಗೆ ಬಂದ. ನಿಮ್ಮ ಸ್ಥಿತಿ ಏನಂದ್ರೆ, ನಿಮ್ಮಲ್ಲಿ ಮಿಥ್ಯಾಹಂಕಾರ ಇದೆ, ಕಾರ್ಯ ಕಾರಣ ಕರ್ತೃತ್ವ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ನಿಮ್ಮ ಅಜ್ಞಾನವನ್ನು ನಮ್ಮ ಮುಂದೆ ತೋರಿಸ್ಕೊತಾ ಇದ್ದೀರಾ. ಸೊ ಟ್ರೀಟ್ಮೆಂಟ್ ಕೊಟ್ಟು ಬಂದಿದ್ದಾಯ್ತು, ಯಾವತ್ತೋ ಒಂದಿನ ಅದು ವಾಸಿ ಆಗುತ್ತೆ. ನಾ ಹೇಳ್ತಾ ಇರ್ತೀನಿ ಅವಾಗ ನೋಡಿ, 3 ಲೆವೆಲ್ ಅಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡ್ಬೇಕು. ಹೋಗಿದ ತಕ್ಷಣ ಆಪರೇಷನ್ ಮಾಡಬಾರ್ದು. ಫಸ್ಟ್ ಹೋಗಿದ ತಕ್ಷಣ BP ಇದೆಯಾ, ಶುಗರ್ ಇದೆಯಾ, ಏನಾದ್ರು ಪ್ರೀವಿಯಸ್ ಹಿಸ್ಟ್ರಿ ಇದೆಯಾ ಅಂತ ಚೆಕ್ ಮಾಡಿ, ಆಮೇಲೆ ನಿಧಾನಕ್ಕೆ ಒಂದೊಂದೇ ಡೋಸ್ ಕೊಟ್ಟು ಏನ್ ಮಾಡ್ಬೇಕು, ಅವನಿಗೆ ಆಪರೇಷನ್ ಮಾಡ್ಬೇಕಾಗತ್ತೆ ಅಂತ ಹೇಳ್ಬೇಕು. ಆಪರೇಷನ್ ಮಾಡ್ಬಿಟ್ಟು ಬಂದ್ಬಿಡ್ಬೇಕು, ಅಷ್ಟೇ, ವಾಸಿ ಆಗುತ್ತೆ. ಏನಂದ್ರೆ ಯಾಕೆ ಭಾಗವತಂ ತಗೋಬಾರ್ದು? ನಾನು ಏನ್ ಹೇಳಿದೆ ಗೊತ್ತಾ, ನೋಡಿಯಪ್ಪ ನಿಮ್ ನಂಬರ್ ನನ್ಗೆ ಬೇಡ, ನಿಮ್ ನಂಬರು ಕೊಡಬೇಡಿ ನನಗೆ, ನನ್ನ ನಂಬರ್ ಇಟ್ಕೊಳ್ಳಿ. ನಿಮಗೆ ಯಾವಾಗ ಆಗುತ್ತೋ ಅವಾಗಲೇ ಕೊಡಿ, ಪರವಾಗಿಲ್ಲ. ದುಡ್ಡಿನ ಸಮಸ್ಯೆ ಇಲ್ಲಲ್ಲ. ನಾವು ದುಡ್ಡು ಮಾಡಕ್ ಬಂದಿದ್ರೆ ನಿಮ್ಮ ಹತ್ರ ಇಲ್ಲೇ ಕಿತ್ಕೊಂಡು ಹೋಗ್ತಾ ಇದ್ವಿ, ಕೊಡ್ಲೇಬೇಕು ಅಂತ. 1 ರೂಪಾಯಿ ಬಿಡಲ್ಲ ನಾವು ಅಂತ. ನನ್ನ ನಂಬರ್ ತಗೊಳ್ಳಿ, ನಿಮ್ ನಂಬರ್ ನನ್ಗೆ ಕೊಡಬೇಡಿ. ನೀವು ಎಲ್ಲಿದ್ದೀರಾ ಏನು ನನ್ಗೆ ಗೊತ್ತಿಲ್ಲ. ದುಡ್ಡಿನ ಸಮಸ್ಯೆ ಅಲ್ಲ, ಸಮಯ. ಸಮಯ ಯಾಕಿಲ್ಲ ಅಂತ ಹೇಳ್ತೀರಿ? ನಾವು ಬಂದಾಗ ಏನ್ ಮಾಡ್ತಾ ಇದ್ರಿ ನೀವು? ಪಿಕ್ಚರ್ ನೋಡ್ತಾ ಇದ್ರಿ. ಸಮಯ ಇಲ್ಲ ಅಂತ ಯಾಕೆ ಸುಳ್ಳು ಹೇಳ್ತೀರಿ? ಮನಸ್ಸಿನ ಸ್ಥಿತಿ ಸರಿ ಇಲ್ಲ ನಿಮಗೆ. ಯಾಕಂದ್ರೆ ಈ 3 ಅಂಶಗಳು ಗೊತ್ತಿಲ್ಲ ನಮ್ಗೆ. ನೋಡಿ, ಕಪಿಲ ಮುನಿ ಹೇಳ್ತಾರೆ, ಶ್ಲೋಕ ನಂಬರ್ 26, ಈ ಅಹಂಕಾರವನ್ನು ಕರ್ತೃ, ಕಾರಣ ಮತ್ತು ಪರಿಣಾಮಗಳು ಎಂದು ವಿಶ್ಲೇಷಿಸಲಾಗಿದೆ. ಸಾತ್ವಿಕ, ರಜಸ, ತಾಮಸ ಗುಣಗಳ ಪ್ರಭಾವಕ್ಕನುಸಾರವಾಗಿ ಅದನ್ನು ಪ್ರಶಾಂತ, ಕ್ರಿಯಾಶೀಲ ಮತ್ತು ಮಂದವೆಂದು ಮತ್ತೆ ವಿಶ್ಲೇಷಿಸಲಾಗಿದೆ. 3 ಗುಣಗಳು, ಅದರಲ್ಲಿ ಮತ್ತೆ 3 ಗುಣಗಳು 9 ಆಗುತ್ತೆ. ಮತ್ತೆ ಒಂದೊಂದು ಗುಣದಲ್ಲೂ 9 ವಿವಿಧ ಭೇದಗಳು. ಸಾತ್ವಿಕ, ಪ್ರಧಾನವಾದ ಸಾತ್ವಿಕ, ಸಾತ್ವಿಕದಲ್ಲಿ ಮತ್ತೆ ಪ್ರಶಾಂತ, ಶಾಂತ, ಪ್ರಶಾಂತ, ಅತಿಶಾಂತ, ಹೀಗೆ ಕ್ರಿಯಾಶೀಲ, ಮಂದಶೀಲ, ಅತಿ ಕ್ರಿಯಾಶೀಲ. ಸೊ ಹೀಗೆ ಎಕ್ಸ್ಪ್ಯಾಂಡ್ ಮಾಡ್ತಾ ಮಾಡ್ತಾ ಪ್ರಭುಪಾದ ಹೇಳ್ತಾರೆ 81 ಗುಣಗಳು ಸೃಷ್ಟಿ ಆಗ್ಬಿಡುತ್ತೆ ನಮ್ಮಲ್ಲಿ. 3 ಪ್ರಧಾನ ಗುಣಗಳು, ಆ 3ಕ್ಕೆ 9, 9ಕ್ಕೆ 9, 81 ಗುಣಗಳು. ಇದರಲ್ಲಿ ಯಾವುದೋ ಒಂದು ಗುಣದಲ್ಲಿ ನಾವು ಸಿಕ್ಕಾಕೊಂಡು ಒದ್ದಾಡ್ತಾ ಇದೀವಿ. ಅದಕ್ಕೆ ನಮಗೆ ಭಗವಂತನ ಮೇಲೆ ಭಕ್ತಿ ಬರ್ತಿಲ್ಲ. ಕಷ್ಟಪಟ್ಟು ಭಕ್ತಿ ಮಾಡ್ತಾ ಇದೀವಿ ನಾವು. ಇಷ್ಟಪಟ್ಟು ಭಕ್ತಿ ಮಾಡ್ತಾ ಇದೀವ, ಮಾಡ್ಬೇಕು ಅಂತ ಕಷ್ಟಪಟ್ಟು, ಅಯ್ಯೋ ತಗೊಂಬಿಡನೆ ಬಿಡಿ, ಇಷ್ಟೊಂದು ಬಲವಂತ ಮಾಡ್ತಾವ್ರೆ. ನಿನ್ನೆ ಇನ್ನೊಂದು ಎಕ್ಸಾಂಪಲ್, ಭಾಗವತ ಕೊಡೋಕೆ ಹೋಗ್ತಿದ್ವಿ, ಎಂತದೋ ಮಂಜಿಲ್ ಅಂತ ಹಾಕಿದ್ರು, ಮುಸ್ಲಿಂ ಮನೆ ಅದು, ಆಯ್ತಾ. ನಾವು, ಪ್ರಭು ಇದ್ಯಾವ್ದು ಮುಸ್ಲಿಂ ಮನೆ ಅನ್ಸುತ್ತೆ, ಬನ್ನಿ. ಇಲ್ಲ ಪ್ರಭುಜಿ, ಮನೆ ಮುಸ್ಲಿಮ್ದು, ಅದ್ರ ಮೇಲ್ಗಡೆ ತುಳಸಿ ಇದೆ ನೋಡಿ ಅಲ್ಲಿ, ಮೋಸ್ಟ್ಲಿ ಹಿಂದೂ ಮನೆನೇ ಅಂತ ಅಂದ್ರು. ಹೋಗಿದ್ವಿ ನಾವು ಬೇಡ ಅಂತ, ಮುಸ್ಲಿಂ ಅನ್ಕೊಂಡು. ಆಮೇಲೆ ಒಳಗಡೆ ಹೋದ್ರೆ ಹಿಂದೂ ಮನೆನೇ, ಬಾಡಿಗೆಗಿದ್ದಾರೆ ಮುಸ್ಲಿಂ ಮನೆಯಲ್ಲಿ. ತಗೊಂಡ್ರು ನಿನ್ನೆ. ಸರ್ ನಾವು ಹೇಳಿದೆ, ಫುಲ್ ಫ್ಯಾಮಿಲಿ ಅಂದ್ರು. ಅಲ್ಲ, ಜಸ್ಟ್ ಒಂದೇ 1 ನಿಮಿಷ ಲೇಟ್ ಆಗ್ಬಿಟ್ಟಿದ್ರೆ ನಿಮ್ಮ ಮನೆ ಭಾಗವತ ಬರ್ತಿದ್ನಲ್ಲ ಗೊತ್ತಿಲ್ಲ. ಯಾಕಂದ್ರೆ ಮುಸ್ಲಿಂ ಮನೆ ಅನ್ಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇದ್ವಿ. ಯಾರ ಗುಣ ಹೇಗಿರುತ್ತೆ ಯಾರಿಗ್ ಗೊತ್ತು? ಮೇಲ್ನೋಟಕ್ಕೆ ನಾವ್ ಹೇಳ್ಬೋದು, ಏನ್ ಕಾಣಿಸುತ್ತೋ ಅದನ್ನ ನೋಡ್ಬಿಟ್ಟು ಓ ಇದು ಹಾಗೆ ಹೀಗೆ ಅಂತ. ಆದ್ರೆ ಅದು ಕವರ್ ಆಗ್ಬಿಟ್ಟಿರುತ್ತೆ, ಮುಚ್ಚೋಗ್ಬಿಟ್ಟಿರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಗೊತ್ತಾ, ಅವ್ರು ಮುಸ್ಲಿಂ ಆಗಿರ್ಲಿ, ಮುಸ್ಲಿಂ ಮನೇಲಿ ಬಾಡಿಗೆಗಿರೋನಾಗಿರ್ಲಿ, ಯಾರೇ ಆಗಿರ್ಲಿ, ಸುಮ್ಮನೆ ಒಳಗೆ ಹೋಗ್ತಾ ಇರ್ಬೇಕು, ಪರಿಚಯ ಮಾಡ್ಕೋಬೇಕು, ಭಾಗವತನ ಕೊಡಕ್ ಬಂದಿದೀವಿ ಅಷ್ಟೇ, ಮುಗೀತು. ಯಾಕೆ? ನಮ್ಮ ಕನ್ವಿನ್ಸಿಂಗ್ ಮೇಲೆ ಡಿಪೆಂಡ್ ಆಗಿದ್ದಲ್ಲ ಅದು.
ನಮ್ಮ ಇಚ್ಛೆ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ಇಚ್ಛೆ ಮೇಲೆ ಕೃಷ್ಣ ಅನುಗ್ರಹ ಡಿಪೆಂಡ್ ಆಗಿರೋದು, ನಮ್ಮ ಪ್ರಯತ್ನದ ಮೇಲೆ ಅಲ್ಲ. ತಿಪ್ಪರ್ ಲಾಗ ಹೊಡೆದ್ರು ಕೂಡ ಒಂದು ಬುಕ್ ಮಾಡಕ್ ಆಗದೆ ಹೋಗ್ಬೋದು. ಸುಮ್ನೆ ಫ್ಲೂಕ್ ಹೋಗೋಣ ಕೃಷ್ಣ ಮೇಲೆ ಭಾರ ಹಾಕಿ ಅಂತ ಹೋದ್ರೆ ಭಾಗವತ ಡಿಸ್ಟ್ರಿಬ್ಯೂಷನ್ ಆಗ್ಬೋದು. ನಮ್ಮ ಪ್ರಯತ್ನ ಮೇಲೆ ಡಿಪೆಂಡ್ ಆಗಿರೋದಲ್ಲ ಅದು, ಕೃಷ್ಣನ ಅನುಗ್ರಹ ಇಚ್ಛೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ಸತ್ವಗುಣಕ್ಕೆ ನಾವು ಏರ್ಬೇಕು. ಸತ್ವಗುಣದಲ್ಲಿ ನಾವು ಪ್ರಯತ್ನ ಮಾಡಬೇಕು. ಪ್ರಯತ್ನ ಇಂಪಾರ್ಟೆಂಟ್, ಹೌದು ಪ್ರಯತ್ನ ಇಂಪಾರ್ಟೆಂಟ್, ಆದ್ರೆ ಅಂತಿಮವಾಗಿ ಭಗವಂತನ ಪರಮ ಇಚ್ಛೆ ಮೇಲೆ ನಿರ್ಧಾರಿತವಾಗಿದೆ. ಅದಕ್ಕೆ ಹೇಳ್ತಾರೆ ಕರ್ತೃತ್ವಂ ಕರಣತ್ವಂ ಚ ಕಾರ್ಯತ್ವಂ ಚೇತಿ ಲಕ್ಷಣಂ. ಹೀಗೆ ಈ ಅಹಂಕಾರ ತತ್ವಗಳೇನಾಗುತ್ತೆ, ದೇವತೆಗಳಾಗಿ ಪರಿವರ್ತಿತವಾಗುತ್ತೆ. ತತ್ವಗುಣ ಇದ್ದೇನಾಗುತ್ತೆ, ಅವರು ದೇವತೆಗಳಾಗಿ ಉತ್ಪತ್ತಿ ಆಗುತ್ತೆ. ನೋಡಿ, ಮಾತತ್ವ ಅಹಂಕಾರ ತತ್ವ ಆದ್ಮೇಲೆ ದೇವತೆಗಳು ಸೃಷ್ಟಿಯಾಗಿರೋದು. ದೇವತೆಗಳು ಸೃಷ್ಟಿ ಆಗೋಕೆ ಮುಂಚೆನೆ ಮಹತ್ತತ್ವ ಅಹಂಕಾರ ತತ್ವ ಗುಣಗಳು ಕರ್ಮಗಳು ಸೃಷ್ಟಿಯಾಗಿದೆ. ದೇವತೆಗಳು ಬಂದು ಏನು ಮಾಡ್ತಾ ಇರೋದಲ್ಲ, ದೇವತೆಗಳಿಗೆ ಏನ್ ಕೆಲಸ ಕೊಟ್ಟಿದ್ದಾನೆ ಭಗವಂತ ಅದನ್ನ ಮಾಡ್ತಾ ಇದಾರೆ ಅಷ್ಟೇನೆ. ದೇವತೆಗಳು ಸೃಷ್ಟಿ ಆಗೋಕೆ ಮುಂಚೆನೆ ಮನಸ್ಸು, ಇಂದ್ರಿಯಗಳು, ಪಂಚಭೂತಗಳು, ಪಂಚ ತನ್ಮಾತ್ರೆಗಳು ಎಲ್ಲ ಸೃಷ್ಟಿಯಾಗಿದೆ, ಕಾಲ ಕರ್ಮ ಗುಣ. ಆದರೆ ಭಗವಂತ ಈ ಎಲ್ಲದಕ್ಕೂ ಅತೀತ. ದೇವತೆಗಳಿಂದ ಹಿಡಿದು ಕ್ಷುದ್ರ ಇರುವೆ ತನಕ ಎಲ್ರು ನಾವು ಅಧೀನ, ಪ್ರಕೃತಿ ಕಾಲ ಗುಣಕ್ಕೆ ಅಧೀನ ನಾವು. ಅದಕ್ಕೆ ಹೇಳೋದು, ದೇವತೆಗಳು ಏನೋ ಕೊಡ್ತಾರೆ ಅಂತ ದೇವತೆಗಳ ಹಿಂದೆ ಓಡಬಾರದು ನಾವು. ಅವ್ರ ಲಿಮಿಟ್ ಅಲ್ಲಿ ಇರೋದನ್ನ ಕೊಡ್ತಾರೆ ಅಷ್ಟೇ. ಕ್ಯಾಶಿಯರು ಮ್ಯಾನೇಜರ್ ಬಗ್ಗೆ ನಾನು ಹೇಳಿದ್ದೆ. ಕ್ಯಾಶಿಯರ್ ಹತ್ರ ಹೋಗಿ, ಸರ್ ನನ್ಗೊಂದು ಕೋಟಿ ಬೇಕಂದ್ರೆ ಹೋಗಿ ಮ್ಯಾನೇಜರ್ ಹತ್ರ, ನನಗೆ ಬರೀ 1 ಲಕ್ಷ ಅಷ್ಟೇ ಸ್ಯಾಂಕ್ಷನ್ ಮಾಡಕ್ಕೆ ಅಧಿಕಾರ ಇರೋದು, ಅದ್ರ ಮೇಲೆ ಏನಾದ್ರು ಹೋಗ್ಬೇಕಂದ್ರೆ ನೀವು ಮ್ಯಾನೇಜರ್ ಹತ್ರ ಹೋಗಿ, ಇನ್ನೂ ಜಾಸ್ತಿ ಬೇಕಂದ್ರೆ ಹೋಗಿ ಜನರಲ್ ಮ್ಯಾನೇಜರ್ ಹತ್ರ, ಡಿವಿಷನ್ ಹೆಡ್ ಹತ್ರ ಹೋಗಿ ಅಂತ ಹೇಳ್ತಾರೆ. ಹಾಗೇನೆ ಎಲ್ಲಾ ಡಿಪಾರ್ಟ್ಮೆಂಟ್ ಹೆಡ್ ಕೃಷ್ಣ. ಡಿಪಾರ್ಟ್ಮೆಂಟ್ ಹೆಡ್ ಹತ್ರ ಹೋಗ್ಬೇಕು ನಾವು. ಇಲ್ಲಿ ಓದ್ತೀನಿ ಕೇಳಿ. ಅಹಂಕಾರವು ಭೌತಿಕ ವ್ಯವಹಾರಗಳ ನಿಯಂತ್ರಕ ನಿರ್ದೇಶಕರಾದ ದೇವತೆಗಳಾಗಿ ರೂಪಾಂತರಗೊಳ್ಳುತ್ತದೆ. ಅಹಂಕಾರವು ಸಾಧನವಾಗಿ ವಿವಿಧ ಇಂದ್ರಿಯಗಳಾಗಿ ಮತ್ತು ಇಂದ್ರಿಯ ಅಂಗಗಳಾಗಿ ಪ್ರತಿನಿಧಿತವಾಗಿದೆ. ದೇವತೆಗಳು ಮತ್ತು ಇಂದ್ರಿಯಗಳ ಸಂಯೋಜನೆಯ ಪರಿಣಾಮವಾಗಿ ಭೌತಿಕ ವಸ್ತುಗಳು ಉತ್ಪತ್ತಿಯಾಗುತ್ತವೆ. ಮಳೆ ಬರ್ತಾ ಇದೆ, ಮಳೆ ಹೆಂಗ್ ಬಂದ್ಬಿಡುತ್ತೆ? ಮಳೆ ಯಜ್ಞದಿಂದ ಬರುತ್ತೆ. ಯಜ್ಞ ಅನ್ನಾತ್ ಭವಂತಿ ಭೂತಾನಿ ಪರ್ಜನ್ಯಾತ್ ಅನ್ನ ಸಂಭವ. ಮಳೆ ಯಜ್ಞದಿಂದ ಬರುತ್ತೆ. ಯಜ್ಞಾತ್ ಭವಂತಿ ಪರ್ಜನ್ಯ, ಯಜ್ಞ ಕರ್ಮ ಸಮುದ್ಭವ. ಇಂದ್ರ ಮಳೆ ಕೊಡ್ತಾನೆ ಅಂತ ಹೇಳ್ತೀವಿ, ಹೌದು ಇಂದ್ರ ಮಳೆ ಕೊಡ್ತಾನೆ. ಇಂದ್ರ ಯಾಕೆ ಮಳೆ ಕೊಡ್ತಾನೆ? ಯಾರೋ ಭಕ್ತರು ಯಜ್ಞ ಮಾಡಿರ್ತಾರೆ, ಅದು ದೇವತೆಗಳ ಮೂಲಕ ಭಗವಂತನ ತಲುಪಿರುತ್ತೆ, ಇಂದ್ರನ ಖುಷಿ ಆಗಿರುತ್ತೆ, ಅಂದ್ರೆ ಮಳೆ ಕೊಡ್ತಾನೆ. ಅದನ್ನ ಭಕ್ತರ ಅಲ್ಲದವರು ಭೋಗಿಸ್ತಾರೆ. ಭಕ್ತ ಭೋಗಿಸೋಕು ಭಕ್ತನಲ್ಲದವನು ಭೋಗಿಸೋಕು ಏನ್ ವ್ಯತ್ಯಾಸ ಇದೆ? ಒಂದ್ ವೇಳೆ ಅಭಕ್ತನಾದವನೇನಾದ್ರೂ ದೇವತೆಗಳಿಂದ ಸಿಗುವ ಪ್ರತಿಫಲವನ್ನ ಬಯಸಿದರೆ ಅಥವಾ ಸ್ವೀಕಾರ ಮಾಡಿದರೆ ಅವನ ಪುಣ್ಯ ನಾಶ ಆಗ್ತಾ ಹೋಗುತ್ತೆ. ಅಯ್ಯೋ ಯಾರೋ ಮಾಡ್ಕೋತಾರೆ ಬಿಡ್ರಿ, ನಮ್ಗೇನು, ಆರಾಮಾಗಿ ಕೈ ಕಟ್ಕೊಂಡು ಕೂತ್ಕೊಳ್ರಿ ನೀವು ಸುಮ್ನೆ ಮನೇಲಿ ಅಂತ ಏನಾದ್ರೂ ಹೇಳಿದ್ರೆ ನಮ್ಮ ಪುಣ್ಯ ನಾಶ ಆಗ್ತಾ ಇರುತ್ತೆ, ನಮ್ಗೆ ಗೊತ್ತಾಗೋದಿಲ್ಲ. ಟೈರಲ್ಲಿ ಗಾಳಿ ಹೋದಂಗೆ ಹೋಗ್ತಾ ಇರುತ್ತೆ, ಸ್ವಲ್ಪ ದೂರ ಹೋದ್ಮೇಲೆ ಆಗುತ್ತೆ, ಪಂಚರ್ ಆಗಿ ನಿಂತ್ಕೊಳ್ಳುತ್ತೆ. ಆದ್ರೆ ಭಕ್ತನಾದವನು ಅದನ್ನ ಭೋಗಿಸಿದ್ರೆ ಅದು ಕರ್ಮಫಲ ಅಲ್ಲ, ಅದು ಭಗವಂತನ ಕೃಪೆ. ಇಬ್ರು ಒಂದೇ ಭೋಗಿಸ್ತಾರೆ. ಇವಾಗ ಬಂಡೆ ಮೇಲೆ ಮಳೆ ಬರ್ತಾ ಇದೆ, ಸಮುದ್ರದ ಮೇಲೆ ಮಳೆ ಬರ್ತಾ ಇದೆ, ಭಕ್ತರ ತೋಟದ ಮೇಲೆ ಮಳೆ ಬರ್ತಾ ಇದೆ, ಅಭಕ್ತನ ತೋಟದ ಮೇಲೆ ಮಳೆ ಬರ್ತಾ ಇದೆ. ಅಭಕ್ತ ಏನ್ ಮಾಡ್ತಾನೆ, ಓ ಈ ಸಲ ಭಾರಿ ಮಳೆ ಆಯ್ತಪ್ಪ, ತೆಂಗಿನ ಮರದಲ್ಲಿ ಜಾಸ್ತಿ ಎಳ್ನೀರ್ ಬೀಳ್ತು, 1000 ರೂಪಾಯಿ ಲಾಭಕ್ಕೆ ಮಾರ್ಕೋಬಹುದು ಅಂತ ಏನಾದ್ರು ಮಾರ್ಕೊಂಡ್ರೆ, ಒಂದ್ ನಿಮಿಷ, ಓಕೆ. ಭಕ್ತ ಮತ್ತೆ ಅಭಕ್ತ ಎರಡು, ಭಕ್ತ ಮತ್ತೆ ಅಭಕ್ತ ಇಬ್ಬರು ತಮ್ಮ ಕರ್ಮ ಫಲವನ್ನ ಭೋಗ್ತಿರ್ತಾರೆ ಅನ್ಕೊಳ್ಳ. ಇಲ್ಲೇನಾಯ್ತು,
ಭಕ್ತ ಭಗವಂತನ ಕೃಪೆಯಿಂದ ಭೋಗ್ತಿರ್ತಾನೆ. ಅಭಕ್ತನಾದವನು ತನ್ನ ಹಿಂದಿನ ಜನ್ಮದ ಪುಣ್ಯ ಫಲಗಳನ್ನು ಭೋಗ್ತಿರ್ತಾನೆ. ಹೋಗ್ತಾ ಹೋಗ್ತಾ ಏನಾಗುತ್ತೆ, ತನ್ನ ಪುಣ್ಯ ನಾಶ ಆಗುತ್ತೆ. ಓಕೆ, ಅದಕ್ಕೆ ಹೇಳುದು ನಾವು ಭಕ್ತ ಮತ್ತೆ ಅಭಕ್ತರ ವಿಚಾರದಲ್ಲಿ ಆ ಏನ್ ವ್ಯತ್ಯಾಸ ಇಲ್ಲ ಅಂತ ಕಾಣಬಾರ್ದು. ವ್ಯತ್ಯಾಸ ಇದೆ, ಮೇಲ್ನೋಟಕ್ಕೆ ಏನು ಕಾಣಿಸ್ತಾ ಇರ್ಬೋದು ವ್ಯತ್ಯಾಸ, ಬಟ್ ಅಂತರಂಗದಲ್ಲಿ ವ್ಯತ್ಯಾಸ ಇದೆ. ಓಕೆ, ದೇವತೆಗಳು ಮತ್ತು ಇಂದ್ರಿಯಗಳ ಸಂಯೋಜನೆಯ ಪರಿಣಾಮವಾಗಿ ಭೌತಿಕ ವಸ್ತುಗಳು ಉತ್ಪತ್ತಿಯಾಗುತ್ತವೆ. ಕೇಳಿಸ್ತಾ ಇದೆಯಾ? ಡಿಸ್ಟರ್ಬೆನ್ಸ್ ಇದೆಯಾ? ಕೇಳ್ತಿದೆಯಲ್ಲ, ಸೌಂಡ್ ಏನೂ ಇಲ್ಲ? ಪ್ರಭು ನಿಮ್ ವಾಯ್ಸ್ ದೂರ ಇಂದ ಕೇಳ್ತಿದೆ ಪ್ರಭು. ದೂರದಿಂದ ಕೇಳಿಸ್ತಾ ಇದೆಯಾ? ಇಲ್ಲಿ ಸೌಂಡ್ ಏನು ನಿಮಗೆ ಡಿಸ್ಟರ್ಬ್ ಆಗ್ತಾರಲ್ಲ? ಸೌಂಡ್ ಬರ್ತೈತೆ ಒಂದೊಂದ್ಸತಿ ಕೇಳಿಸ್ತಿದೆ ಪ್ರಭು. ಓಕೆ, ಸೌಂಡ್ ಇಲ್ಲಿ ಏನು ಟೆಸ್ಟಿಂಗ್ ಮುಗಿದಿದ್ರು ಸ್ವಲ್ಪ. ಓಕೆ, ಕೇಳಿಸ್ಲಿ. ಏರ್ಫೋನ್ ಹತ್ರ ಇಟ್ಕೊಂಡು ಕೇಳಿಸ್ಕೊಳ್ಳಿ. ಓಕೆ, ಫೋನ್ ಸ್ವಲ್ಪ ಹತ್ರ ಇಟ್ಕೊಳ್ಳಿ. ಏರ್ಫೋನ್ ಹತ್ರ. ಓಕೆ, ನೆಕ್ಸ್ಟ್ ಶಬ್ದ ಹೇಳ್ತಾರೆ, ಸಾತ್ವಿಕ ಅಹಂಕಾರದಿಂದ ಇನ್ನೊಂದು ವಿರೂಪಾಂತರ ಆಗುತ್ತೆ. ಸಾತ್ವಿಕ ಅಹಂಕಾರದಿಂದ ಅದಕ್ಕೆ ಸಂಕಲ್ಪ ವಿಕಲ್ಪ ಅಂತ ಹೇಳ್ತಾರೆ. ಸಂಕಲ್ಪ ವಿಕಲ್ಪ ಯಾರ ಕೆಲಸ? ಮನಸ್ಸಿನ ಕೆಲಸ. ಸೊ ಸಾತ್ವಿಕ ಅಹಂಕಾರದಿಂದ ಮನಸ್ಸು ಸಂಕಲ್ಪ ವಿಕಲ್ಪಗಳನ್ನ ಮಾಡುತ್ತೆ. ಸಂಕಲ್ಪ ಅಂದ್ರೆ ಏನ್ ಮಾಡ್ಬೇಕು ಅದನ್ನ ಮಾಡುವಂತ ಇಚ್ಛೆ. ವಿಕಲ್ಪ ಅಂದ್ರೆ ಇಚ್ಛೆನೆ, ಆದ್ರೆ ಏನ್ ಮಾಡಬಾರದು ಅದನ್ನ ಮಾಡಬಾರ್ದು ಅನ್ನೋ ಇಚ್ಛೆ. ಎರಡು ಇಚ್ಛೆನೆ. ಒಂದು ಮಾಡಬೇಕು ಅನ್ನೋದು ಇಚ್ಛೆ, ಇನ್ನೊಂದು ಇದು ಮಾಡಬಾರ್ದು ನಾನು ಅನ್ನೋ ಇಚ್ಛೆ. ಇದೊಂದು ವಿಷಯ ಬಂತು ನಿನ್ನೆ ನೋಡಿ. ಭಾಗವತಂ ಕೊಡುವಾಗ ನೀವು ಭಾಗವತಂ ಬೇಡ ಅನ್ನೋ ಇಚ್ಛೆ ಎಷ್ಟು ಸ್ಟ್ರಾಂಗ್ ಆಗಿದೆ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಭಾಗವತಂ ಬೇಕು ಅನ್ನೋ ಇಚ್ಛೆ ಬೆಳೆಸ್ಕೊಳ್ಳಿ. ಅವಾಗ ಯಾವ ಸಂಕಲ್ಪ ಸ್ಟ್ರಾಂಗ್ ಆಗಿದೆ ಅದು ಗೆದ್ದು ಬಿಡುತ್ತೆ. ಎರಡು ಇಚ್ಛೆನೆ. ಭಾಗವತ ಬೇಡ ಅನ್ನೋದು ಒಂದು ಇಚ್ಛೆನೆ, ಅದು ವಿಕಲ್ಪ ತಾಮಸಿಕ. ಭಾಗವತ ಬೇಕು ಅಂತ ಅನ್ನೋದು ಕೂಡ ಇಚ್ಛೆನೆ. ಯಾವ ಇಚ್ಛೆ ಸ್ಟ್ರಾಂಗ್ ಆಗಿರುತ್ತೆ ಆ ಇಚ್ಛೆ ಗೆಲ್ಲು. ಅಂದ್ರೆ ಮನಸ್ಸಿಗೆ ಗೊತ್ತಿಲ್ಲ ಯಾವ್ದು ಬೇಕು ಯಾವ್ದು ಬೇಡ. ಮನಸ್ಸು ಒಂದು ಇನ್ಸ್ಟ್ರೂಮೆಂಟ್ ಅಲ್ವಾ, ಕಂಪ್ಯೂಟರ್ ಇದೆ. ನೀವೇನ್ ಕೊಡ್ತೀರಾ ಅದು ತಗೋತೀವಿ. ಇನ್ಪುಟ್ ನಾವೇನ್ ಕೊಡ್ತೀವಿ ಅದು ತಗೋತೀವಿ. ಆ ಮನಸ್ಸಿಗೆ ಅದಕ್ಕೆ ಕೃಷ್ಣ ಯಾಕೆ ಮನಸ್ಸಿನ ಮೇಲೆ ಜಾಸ್ತಿ ಫೋಕಸ್ ಮಾಡು, ಮನಸ್ಸಿಗೆ ಚೆನ್ನಾಗಿ ಟ್ರೈನ್ ಕೊಡು, ಮನಸ್ಸಿಗೆ ಇದು ಬೇಕು ಇದು ಬೇಡ ಅಂತ ತಿಳಿಸಿ ಹೇಳು ಅಂದ್ರೆ, ಜೀವಿ ತನ್ನ ಆ ಇಚ್ಛೆಯನ್ನ ಸ್ವತಂತ್ರವನ್ನ ಮನಸ್ಸನ್ನ ಮನಸ್ಸಿಗೆ ಟ್ರೈನ್ ಕೊಡೋದಕ್ಕೆ ಯೋಗ ಕರ್ಮಸ ಕೌಶಲ. ಓಕೆ, ಯೋಗ ಕರ್ಮಸ ಕೌಶಲ. ಯಾವ್ದು ಮಾಡಬೇಕು ಯಾವ್ದು ಮಾಡಬಾರದು ಅನ್ನೋದಕ್ಕೆ ನಾವು ಟ್ರೈನಿಂಗ್ ಕೊಡ್ಬೇಕು ಮನಸ್ಸು. ಮೇಲ್ನೋಟಿಗೆ ಸಮಟೈಮ್ಸ್ ಏನಾಗುತ್ತೆ, ಮಾಡಬೇಕು ಅಂತ ಕಾಣಿಸುತ್ತೆ, ಆದ್ರೆ ಅದು ಮಾಡಬಾರ್ದಾಗಿರುತ್ತೆ. ಕೆಲವು ಸಮಯ ಮಾಡಬಾರ್ದಾಗಿರುತ್ತೆ, ಅದೇ ಸಂಕಲ್ಪ ವಿಕಲ್ಪ. ಅಂದ್ರೆ ಮಾಡಬಾರ್ದಾಗಿರುತ್ತೆ, ಆದ್ರೆ ಮೇಲ್ನೋಟಿಗೆ ಮಾಡ್ಬೇಕು ಅಂತ ಇರುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ನೋಡಿ, ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿರನಾಗುವವರೆಗೂ ಅವನು ಕೇವಲ ಸ್ವೀಕಾರ ತಿರಸ್ಕಾರಗಳಲ್ಲಿ ಇರುತ್ತಾನೆ. ಅಂತವನು ಒಂದು ನಿರ್ದಿಷ್ಟ ವಿಷಯದಲ್ಲಿ ಮನಸ್ಸನ್ನ ಸ್ಥಿರಗೊಳಿಸಲು ಎಂದಿಗೂ ಸಮರ್ಥನಾಗುವುದಿಲ್ಲ. ಎಷ್ಟು ಬೆನಿಫಿಟ್ ಇದೆ ಕೃಷ್ಣ ಪ್ರಜ್ಞೆ ಬರೋದ್ರಲ್ಲಿ. ಯಾಕೆ ಕಳ್ಕೊಳ್ತಿದೀವಿ ನಾವು? ಏನ್ ಲಾಭ ಇದೆ ಅಂತ ಕೇಳ್ತಾರಲ್ಲ, ಏನ್ ಲಾಭ ಇಲ್ಲ, ಏನ್ ನಷ್ಟ ಇದೆ ಹೇಳಿ ಹೋಗಿ. ಇಸ್ಕಾನ್ ಕೃಷ್ಣ ಪ್ರಜ್ಞೆ ಬರೋದಕ್ಕೆ ಏನು ಕಷ್ಟ? ಬರೀ ಲಾಭನೇ ಇದೆಯಲ್ಲ. 500,000 ಕಟ್ಬಿಟ್ಟು ಧ್ಯಾನ ಕೇಂದ್ರಕ್ಕೆ ಹೋಗ್ಬಿಟ್ಟು ಕಣ್ಮುಚ್ಕೊಂಡು ಕಾಫಿ ಟೀ ಕುಡ್ಕೊಂಡು ಬರೋದಕ್ಕಿಂತ ನೀವೇನು ದುಡ್ಡು ಕೊಡ್ಬೇಡಿ, ಬಂದು ಪ್ರಸಾದ ತಿನ್ಕೊಂಡು ಹೋಗಿ. ಅಲ್ಲ, ನಿಮ್ಗೆಲ್ಲ ಹೇಳ್ತಾರದು. ಯಾರು ಕೃಷ್ಣ ಪ್ರಜ್ಞೆ ಬೇಡ ಅಂತ ಅವ್ರಿಗೆ ಏನಪ್ಪ ಲಾಸ್ ಇದೆ? ಅಯ್ಯೋ ಮನೆ ಕಟ್ತಾ ಇದೀವಿ ಇವಾಗ, ಈಗ ಯಾಕೆ ಭಾಗವತಮ್ಮ? ಒಳ್ಳೇದಾಯ್ತಲ್ಲ, ಮನೆ ಕಟ್ತಾ ಇದೀರ, ಲಕ್ಷ್ಮಿ ಬರ್ತಲ್ಲ ತಗೊಳ್ಳಿ. ಮನೆ ಕಟ್ಟಿದಾರಂತೆ. ಅಲ್ಲಪ್ಪ, ನೀವು ಕೊಡೋ 8,000 ರೂಪಾಯಲ್ಲಿ ಒಂದ್ ದೊಡ್ಡ ಮರಳು ಬರೋದಿಲ್ಲಲ್ರಿ, ಮತ್ತೇನ್ ಮನೆ ಕಟ್ತೀರ? ನೀವು ಭಾಗವತಂ ತಗೊಂಡ್ರೆ ಕೃಷ್ಣ ಲಕ್ಷ್ಮಿ ಬಂದು ಕೂತ್ ಬಿಡ್ತಾಳೆ, ಲಾಸ್ಟ್ ಇದಾಕಿ ಬಂದು ಕೂತ್ ಬಿಡ್ತಾಳೆ ನಿಮ್ ಮನೇಲಿ, ಬೇಡವಾ?
ನಾವ್ ಹೆಂಗೆ ಮತ್ತೆ ಅವ್ರಿಗೆ ಸೈಕೋಥೆರಪಿ ಮಾಡ್ಬೇಕು? ಅದಕ್ಕೆ ಹೇಳಿದ್ರು ಬುಕ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ರಿಯಲ್ ಪ್ಲೇಸಿಂಗ್. ನಿಮ್ಗೆಲ್ಲ ಏನು ಪ್ರಾಕ್ಟಿಕಲ್ ಥಿಯರಿಟಿಕಲ್ ನಾಲೆಡ್ಜ್ ಅಲ್ಲಿ ಬರುತ್ತೆ, ಅಪ್ಲೈ ಆಗುತ್ತೆ. ಅದಕ್ಕೆ ಬುಕ್ ಡಿಸ್ಟ್ರಿಬ್ಯೂಷನ್ ರಿಯಲ್ ಪ್ಲೇಸಿಂಗ್. ಹೋಗಿ ಅನುಭವ ಬರುತ್ತೆ. ನೀವು ಟೇಸ್ಟ್ ಮಾಡಿ ಒಂದ್ಸಲ. ಭಾಗವತಂ ಬೇಡ, ಅಟ್ಲೀಸ್ಟ್ ಭಗವದ್ಗೀತೆ ತಗೊಂಡೋಗಿ, ಅದು ಬೇಡ ಚಿಕ್ಕ ಬುಕ್ ತಗೊಂಡೋಗಿ, ನಿಮ್ಮೆಲ್ಲ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಬರುತ್ತೆ ಆಚೆ. ಈಗ ನಾವು ಇಲ್ಲಿ ಕೂತ್ಕೊಂಡು ಆನ್ಲೈನ್ ಜೂಮ್ ಅಲ್ಲಿ ಏನೋ ಥಿಯರಿ ಹೇಳ್ಬಿಟ್ಟು ಹೋಗ್ಬಿಡ್ತೀವಪ್ಪ, ಏನ್ ಸಾರ್ಥಕ ಆಯ್ತು? ನಾವು ಪ್ರಾಕ್ಟಿಕಲ್ ಅದನ್ನ ಅಳವಡಿಸ್ಕೋಬೇಕಲ್ವಾ? ನಾವು ಯಾವಾಗ ಕೃಷ್ಣ ಪ್ರಜ್ಞೆಯಲ್ಲಿ ಬುಕ್ ಡಿಸ್ಕ್ರಿಪ್ಷನ್ ಮಾಡಕ್ ಹೋಗ್ತೀವಿ, ಅದು ಕಂಪ್ಲೀಟ್ ಕೃಷ್ಣ ಕಾನ್ಸೆಪ್ಟ್. ಆ ರುಚಿನ ನೀವು ಅನುಭವಿಸಿ, ಟೇಸ್ಟ್ ನೋಡಿ ಹೇಗಿರುತ್ತೆ ನೋಡಿ. ಇನ್ನೊಂದ್ಸ ರಿಪೀಟ್ ಮಾಡ್ತೀನಿ. ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿರನಾಗುವವರೆಗೂ ಇನ್ನು ನಾವು ಕೃಷ್ಣ ಪ್ರಜ್ಞೆ ಸ್ಥಿರ ಆಗಿಲ್ಲ. ಇನ್ನು ಆ ಕಡೆ ಈ ಕಡೆ ಮರಕೋತಿ ಆಟ ಇಲ್ಲಿಂದ ಅಲ್ಲಿ ಅಲ್ಲಿ ಆಡ್ತಾ ಇದೆ ಮನಸ್ಸು. ಮನಸ್ಸು ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿರ ಆಗೋ ತನಕ ಅವನು ಕೇವಲ ಸ್ವೀಕಾರ ತಿರಸ್ಕಾರ, ಸ್ವೀಕಾರ ತಿರಸ್ಕಾರ, ಬೇಕು ಇದು ಬೇಡ, ಅದು ಬೇಕು ಇದು ಬೇಡ, ಅದು ಬೇಕು ಇದು ಬೇಡ, ದುಡ್ಡು ಬೇಕು ಭಾಗವತ ಬೇಡ, ದುಡ್ಡು ಬೇಕು ಭಾಗವತ ಬೇಡ, ಜನ ಬೇಕು ಭಕ್ತರು ಬೇಡ. ಜಮೀನು ಆಸ್ತಿ ಮನೆ ಮಠ ಬೇಕು, ಭಕ್ತರು ಬೇಡ, ಕೃಷ್ಣ ಬೇಡ. ಇದು ಮನಸ್ಸಿಗೆ ನಾವು ಕೊಟ್ಟಿರೋ ಕೆಟ್ಟ ಟ್ರೈನಿಂಗ್. ಒಬ್ರು ಒಂದು ಎಕ್ಸ್ಪೀರಿಯನ್ಸ್ ನೋಡಿ, ಎಷ್ಟು ಎಂತೆಂತ ಎಕ್ಸ್ಪೀರಿಯನ್ಸ್ ಆಗಿತ್ತು. ನಮ್ಮ ಮನೆಯೊಳಗೆ ಹೋದ್ವಿ. ಹೋಗಕ್ ಮುಂಚೆ ಮನೆ ಓನರು ಹೇಳಿದ್ರು, ಸರ್ ಸ್ವಲ್ಪ ವೆಯ್ಟ್ ಮಾಡಿ ಇರಿ, ನಮ್ಮ ಮನೇಲಿ ಒಬ್ಬ ಇದ್ದಾನೆ, ಅವನ್ನ ಕಟ್ಟಾಕ್ಬೇಕು ಅಂದ್ರೆ ನಾಯಿ. ಯಾಕಂದ್ರೆ ಅವನು ಮೈ ಮೇಲೆ ಬಂದ್ಬಿಡ್ತಾನೆ ಸರ್. ಹೌದಾ, ಡೇಂಜರಸ್, ಅಷ್ಟು ಫೆರೋಷಿಯಸ್, ಯಾಕೆ ಇಟ್ಕೊಂಡಿದಾರೆ ಮನೆಯಲ್ಲಿ? ಸರಿ ಕಟ್ಟಾಕಿದ್ರು, ಒಳಗೋಗೋ ತನಕ ಕಟ್ಟಾಕಿದ್ರು. ಆಮೇಲೆ ಆಚೆ ಬರ್ಬೇಕಾದ್ರೆ ಕಟ್ಟಾಕಿದ್ರೆ ಇಲ್ಲ ಇಲ್ಲ, ಆಚೆ ಹೋಗ್ಬೇಕಾದ್ರೆ ನಾಯಿ ಏನು ಮಾಡೋದಿಲ್ಲ. ಎಂತ ಟ್ರೈನಿಂಗು! ಯಪ್ಪ ಯಪ್ಪ ಯಪ್ಪ. ಮನೆ ಒಳಗೆ ಹೋಗ್ಬೇಕಾದ್ರೆ ಮಾತ್ರ ಬೊಗಳ್ತಾನೆ, ಮನೆಯಿಂದ ಆಚೆ ಬರ್ಬೇಕಾದ್ರೆ ಬೊಗಳೋಗಿಲ್ಲ. ಇದು ಟ್ರೈನಿಂಗ್. ಒಂದು ನಾಯಿಗೂ ಟ್ರೈನಿಂಗ್ ಕೊಡ್ತಾರೆ, ಒಂದು ನಾಯಿಗೂ ಟ್ರೈನಿಂಗ್ ಕೊಡ್ತಾರೆ. ಅದೇ ದೊಡ್ಡ ವಿಷಯ ಅಲ್ಲ. ಪೊಲೀಸ್ ನಾಯಿಗಳಿಗೆ ಟ್ರೈನಿಂಗ್ ಕೊಡೋದಿಲ್ವಾ? ನಾವು ಟ್ರೈನಿಂಗ್ ಕೊಡಬೇಕಾಗಿರೋದು ITI, ಡಿಪ್ಲೊಮಾ, ಇಂಜಿನಿಯರಿಂಗು ಅದಲ್ಲ. ಒಂದು ನಾಯಿ ಟ್ರೈನಿಂಗ್ ಕೊಟ್ಟಂಗೆ ಅಲ್ಲೂ ಟ್ರೈನಿಂಗ್ ಕೊಡ್ತಾರೆ, ಇಂಜಿನಿಯರಿಂಗು, MTech, BTech ಅಲ್ಲಿ. ನಾವು ಟ್ರೈನಿಂಗ್ ಕೊಡ್ಬೇಕಾಗಿರೋದು ನಾವು ಭಗವಂತನ ಹತ್ರ ಹೋಗೋದು ಹೆಂಗೆ, ಮನಸ್ಸಿಗೆ ಟ್ರೈನಿಂಗ್ ಕೊಡ್ಬೇಕು. ನಾಯಿ ಮನೆ ಒಳಗೆ ಹೋಗ್ಬೇಕಾದ್ರೆ ಮಾತ್ರ ಬೊಗಳ್ತಾನೆ, ಕಟ್ಟಾಕ್ತಾರೆ. ಆಚೆ ಬರ್ಬೇಕಾದ್ರೆ ಕಟ್ಟಾಕ್ರಿ ಅಂದ್ರೆ ಏನ್ ತೊಂದ್ರೆ ಏನ್ ಮಾಡೋದಿಲ್ಲ. ಮನೆಯಿಂದ ಆಚೆ ಬರ್ಲಿ ಏನ್ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ನೀವು ನಮ್ಮ ಮನೆಯವ್ರು ಆಗ್ಬಿಟ್ರಿ ಅಂದ್ರೆ ನಮ್ ಫ್ಯಾಮಿಲಿ ಮೆಂಬರ್ ಆಗ್ಬಿಟ್ರಿ. ನಾಯಿ ಗೊತ್ತು, ಓ ಮನೆಯಿಂದ ಹೋಗ್ತಾ ಇದಾರೆ ಅಂದ್ರೆ ಫ್ಯಾಮಿಲಿ ಮೆಂಬರ್, ಆಚೆಯಿಂದ ಬರ್ತಾ ಇದಾರೆ ಅಂದ್ರೆ ಕಳ್ಳ. ಸಂಕಲ್ಪ ವಿಕಲ್ಪ ಏನಪ್ಪಾ ಇದು! ಎಂತೆಂತ ಪ್ರಾಕ್ಟಿಕಲ್ ಭಾಗವತಂ ಕಂಡಿದ್ದೆ ಬರುತ್ತೆ, ಭಗವದ್ಗೀತೆ ಭಾಗವತ ಸಂಬಂಧ ಬರುತ್ತೆ. ವಾವ್, ಎಂತ ಟ್ರೈನಿಂಗ್! ಅದಕ್ಕೆ ಕೃಷ್ಣ ಹೇಳ್ತಾ ಇರೋದು, ಬುದ್ಧಿ ಯುಕ್ತೋ ಜಹಾತೀಹ ಉಭೇ ಸುಕೃತೆ ತಸ್ಮಾ ಯೋಗಾಯ ವಿದ್ಯಸ್ವ ಯೋಗ ಕರ್ಮ ಕೌಶಲಂ. ಒಂದು ನಾಯಿಗೂ ಕೂಡ ಕೌಶಲ ಇದೆ, ಮತ್ತೆ ಈ ಮನಸ್ಸಿಗೆ ಯಾಕೆ ಕೌಶಲ ಇಲ್ಲ? ಇದೆಂತ ಕೆಟ್ಟ ನಾಯಿ ಆಗಿದ್ರೆ ಮನಸ್ಸು, ಅದಕ್ಕೆ ಚಪ್ಪಲಿ ತಗೊಂಡು ಹೊಡಿಬೇಕು ಅಂತ ಹೇಳೋದು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಮಹಾರಾಜರು. ಬೆಳಿಗ್ಗೆ ಎದ್ದಾಗ ಹೊರಕೆ ಇಟ್ಕೊಂಡು ಹೊಡಿಬೇಕು, ರಾತ್ರಿ ಮಲ್ಕೋಬೇಕಾದ್ರೆ ಹೊರಕೆ ಚಪ್ಪಲಿ ಹೊಡಿತಾರೆ. ಇದು ಟ್ರೈನಿಂಗ್. ಆದ್ರೆ ಎಷ್ಟೊಡ್ದು ಬುದ್ಧಿ ಕಲಿಯೋದಿಲ್ಲಲ್ಲ. ಈಗ ಕೆಲವು ಮುಂಡಿರುತ್ತೆ, ಆ ಮುಂಡುಗೆ ಎಷ್ಟು ಹೇಳಿದ್ರು ಅವ್ರು ಬುದ್ಧಿ ಕಲಿಯೋದಿಲ್ಲ. ಅದಕ್ಕೆ ಮನಸ್ಸಿಗೆ ಭಗವಂತ ಎಷ್ಟು ಒತ್ತು ಕೊಟ್ಟು ಹೇಳ್ತಾನೆ, ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಮನಸ್ಸೇ ನಿನ್ನ ಬಂಧನಕ್ಕೆ ಮತ್ತೆ ಮೋಕ್ಷಕ್ಕೆ ಕಾರಣ. ಆದ್ದರಿಂದ ಮಹಾಶಯರೇ, ಮನಸ್ಸನ್ನ ನೀವು ಭಗವಂತನ ಕಡೆಗೆ ತಿರುಗಿಸಿ. ಅಂತವನು ಒಂದು ನಿರ್ದಿಷ್ಟ ವಿಷಯದಲ್ಲಿ ಮನಸ್ಸನ್ನ ಸ್ಥಿರಗೊಳಿಸಲು ಎಂದಿಗೂ ಸಮರ್ಥನಾಗುವುದಿಲ್ಲ. 1-2 ತಿಂಗಳು 3 ತಿಂಗಳು ನಾಯಿಗೆ ಟ್ರೈನಿಂಗ್ ಕೊಟ್ರೆ ಅದು ಚೆನ್ನಾಗಿ ಕಲ್ತ್ಕೊಂಡ್ಬಿಡುತ್ತೆ ನೋಡಿ. ನಾಯಿ ಮನೆ ಒಳಗ್ ಬಂದವ್ರನ್ನ ಮಾತ್ರ ನೋಡಿ ಬೆಗಬೇಕು, ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಅವರು ನಮ್ಮವರಾಗ್ಬಿಟ್ಟಿರ್ತಾರೆ. ಓಕೆ, ಅದು ಫಿಕ್ಸ್ ಆಗೋಯ್ತು ಇವಾಗ ಅದ್ರ ಮೈಂಡ್. ಹಾಗೆ ನಾವು ನಮ್ಮ ಮನಸ್ಸನ್ನ ಭಗವಂತನ ಪಾದ ಕಮಲದಲ್ಲಿ ನೆಡಬೇಕು.
ತವೈ ಮನಃ ಕೃಷ್ಣ ಪಾದಾರವಿಂದಯೋ ವಾಚಾಂತಿ ವೈಕುಂಠ ಗುಣಾನುವರ್ಣ. ಮಾತು ಭಗವಂತನ ಗುಣಗಳನ್ನು ವರ್ಣನೆ ಮಾಡ್ತಿರ್ಬೇಕು, ಮನಸ್ಸು ಭಗವಂತನ ಪಾದದಲ್ಲಿ ನೆಟ್ಟಿರ್ಬೇಕು. ಇದೇ ಟ್ರೈನಿಂಗ್, ಇದನ್ನೇ ಕೌಶಲ ಅಂತ ಹೇಳೋದು. ಇನ್ಯಾವುದೋ ಟ್ರೈನಿಂಗ್ ಅಲ್ಲ, ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಬ್ಯಾಚುಲರ್ ಆಫ್ ಟೆಕ್ನಾಲಜಿ, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್. ಯಾವ ಬ್ಯಾಚುಲರ್ ಯಾವ ದೊಡ್ಡ ತಲೆ ಮೇಲೆ ಹಿಡ್ಕೊಂಡ್ಬಂದ್ಬಿಡುತ್ತೆ. ನಮ್ಮ ಹುಡುಗ ಯಾರು ಗೊತ್ತಾ, ಇಂಜಿನಿಯರಿಂಗ್ ಮಾಡ್ತಾನೆ ನಮ್ಮ ಹುಡುಗ UVC ಅಲ್ಲಿ. ಅದನ್ನ ಏನ್ ಪ್ರಯತ್ನ ನಿಜವಾಗ್ಲೂ ಟ್ರೈನಿಂಗ್ ಅಂದ್ರೆ ಶ್ಲೋಕ ರಿಪೀಟ್ ಮಾಡಿ ಹೇಳ್ತೀನಿ ಮತ್ತೆ. ನಿರ್ಧಾರ ಮತ್ತು ತಿರಸ್ಕಾರಗಳು ಮನಸ್ಸಿನ ಸಂಕೇತವಾಗಿದೆ. ಇದು ಭಾವಾರ್ಥ. ಶ್ಲೋಕ ನಂಬರ್ 27, 3, 26, 27. ಅದ್ರ ಭಾವಾರ್ಥದಲ್ಲಿ ಹೇಳ್ತಾರೆ, ನಿರ್ಧಾರ ಮತ್ತು ತಿರಸ್ಕಾರಗಳು ಮನಸ್ಸಿನ ಸಂಕೇತ. ಬೇಕು ಬೇಡ, ಬೇಕು ಬೇಡ. ವಿವಿಧ ಬಗೆಯ ಅಪೇಕ್ಷೆಗಳ ಕಾರಣದಿಂದ ಅವು ಆಗುತ್ತವೆ. ನಮ್ಮ ಇಂದ್ರಿಯ ತೃಪ್ತಿಗೆ ಅನುಕೂಲವಾಗಿರೋದನ್ನ ನಾವು ಬಯಸುತ್ತೇವೆ. ಇದು ಬೇಕು, ಇದು ಬೇಕು. ಅದು ಕಷ್ಟ. ಅಯ್ಯೋ, ಏಕಾದಶಿ ಮಾಡಕ್ಕಾಗಲ್ಲ, ಅದು ಮಾಡಕ್ಕಾಗಲ್ಲ, ಅಯ್ಯೋ ಇದೆಲ್ಲ ಮಾಡಕ್ಕಾಗಲ್ಲ. ಇದು ಮಾಡ್ಬೋದು, ನನಗೆ ಇಷ್ಟ. ಯಾಕೆ ಮನಸ್ಸಿಗೆ ಟ್ರೈನಿಂಗ್ ಕೊಡಬಾರ್ದು ನಾವು? ಇಂದ್ರಿಯ ತೃಪ್ತಿಗೆ ಅನುಕೂಲವಲ್ಲದನ್ನು ನಾವು ತಿರಸ್ಕರಿಸ್ಬಿಡ್ತೀವಿ. ಏಕಾದಶಿ ಮಾಡೋದ್ರಿಂದ ಇಂದ್ರಿಯ ತೃಪ್ತಿ ಆಗುತ್ತಾ? ಇಲ್ಲ. ಕಣ್ ತೇಲ್ತಾ ಇರುತ್ತೆ, ಸುಸ್ತಾಗ್ತಾ ಇರುತ್ತೆ, ಹೊಟ್ಟೆ ಚುರ್ರು ಅಂತ ಇರುತ್ತೆ, ತಲೆ ಸುತ್ತಾ ಇರುತ್ತೆ. ಅಯ್ಯೋ ಯಾಕಪ್ಪ ಏಕಾದಶಿ ಸಮಾಸಕ್ಕೆ ಹೋಗೋದು ಬೇಡ ಅನ್ಸುತ್ತೆ. ಯಾರಿಗೆ? ಭಕ್ತರಲ್ಲದವರಿಗೆ. ಅದೇ ಭಕ್ತರಿಗೆ ಯಾವತ್ತು ಏಕಾದಶಿ ಬರುತ್ತೋ, ಅಯ್ಯೋ ನಾನು ಎಷ್ಟು ಪಾಪಿ, ನಾನು ಯಾವಾಗ ಪಾಪಗಳನ್ನ ಕಳ್ಕೊಳ್ತೀನೋ, ಏಕಾದಶಿ ಬಂದಾಗ ಉಪವಾಸ ಇದ್ದಾಗ ಪಾಪಗಳು ನಾಶ ಆಗುತ್ತಲ್ಲ ಅಂತ ಕಾಯ್ತಿರ್ತಾನೆ. ಅದ್ರ ಭಕ್ತರವ್ರಿಗೆ ಯಾವಾಗ ಬೆಳಗ್ಗೆ ಆಗುತ್ತೋ ತಿನ್ನಬೇಕು, ತಿನ್ನೋಕೆ ಹುಟ್ಟಿರ್ತೀರಿ. ಬೆಳಗ್ಗೆ 8 ಗಂಟೆಗೆ ಚೆನ್ನಾಗಿ ತಿಂದಿರ್ತಾನೆ, ಮತ್ತೆ 10 ಗಂಟೆಗೆ ಅಯ್ಯೋ ಹೊಟ್ಟೆ ಏಕಾದಶಿ ದಿನ ನೇತಾಕಿರ್ತಾರೆ, ಕುರಿಗಳನ್ನ ಮೇಕೆಗಳನ್ನ ತೆಗೆದು ಲೋಣ ಕಟ್ಟಿರ್ತಾರೆ. ಜನ ಮುಗಿಬಿಟ್ಟು ಬೆಳಗ್ಗೆನ ಕ್ಯೂ ನಿಂತ್ಕೊಂಡು ತಗೊಂಡು ಹೋಗ್ತಿರ್ತಾರೆ. ಅಲ್ಲ, ತಪ್ಪು ಸರಿ ನಾವು ಹೇಳೋದ್ ಬೇಕಾಗಿಲ್ಲ, ಮೇಲೆ ನೋಡಿ ತಮ್ಮ ತರ ಕಾಣುತ್ತೆ ಅಷ್ಟೇ, ತಪ್ಪು. ನೋಡಿ ಹೇಳ್ತಾರೆ, ಭೌತಿಕ ಮನಸ್ಸು ಸ್ಥಿರವಾಗಿಲ್ಲ, ಆದ್ರೆ ಅದೇ ಮನಸ್ಸನ್ನ ಕೃಷ್ಣ ಪ್ರಜ್ಞೆಯ ಚಟುವಟಿಕೆಯಲ್ಲಿ ತೊಡಗುವಂತೆ ಮಾಡಿದಾಗ ಸ್ಥಿರಗೊಳಿಸಬಹುದು. ಧ್ಯಾನದಿಂದ ಮನಸ್ಸು ಸ್ಥಿರ ಆಗೋದಿಲ್ಲ. ಧ್ಯಾನದಲ್ಲಿದ್ದಾಗ ಮನಸ್ಸಿನ ಚಂಚಲ ಆಗ್ಬಿಡುತ್ತೆ. ಭೌತಿಕ ಧ್ಯಾನ ಯಾಕೆ ಚಂಚಲ ಆಗುತ್ತೆ? ನಾವು ನೀರನ್ನ ಸರ್ಕ್ಯುಲೇಟ್ ಮಾಡ್ತಾ ಇಲ್ಲ, ಒಂದ್ ಕಡೆ ಇಟ್ಬಿಟ್ಟಿದೀವಿ ಸಿಂಟೆಕ್ಸ್ ಅಲ್ಲಿ ಹುಳ ಬಿದ್ಬಿಡುತ್ತೆ. ನೀರಲ್ಲಿ ಸರ್ಕ್ಯುಲೇಟ್ ಆಗ್ತದೆ, ಏನಾಗುತ್ತೆ? ಫ್ರೆಶ್ ವಾಟರ್ ಬರ್ತಾ ಇರುತ್ತೆ, ಹಳೆ ನೀರು ಹೋಗ್ತಾ ಇರುತ್ತೆ, ಹಳೆ ನೀರು ಹೋಗ್ತಾ ಇರುತ್ತೆ, ಫ್ರೆಶ್ ಆಗ್ಬಿಡುತ್ತೆ. ಮನಸ್ಸು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾಗ ಮಾತ್ರ ಅದು ಶುದ್ಧವಾಗಿರುತ್ತೆ. ಕೃಷ್ಣ ಪ್ರಜ್ಞೆಯನ್ನ ಬಿಟ್ಟು ನೀವು ಬೇರೆ ಕಡೆ ಸ್ಥಿರವಾಗಿ ಇರೋಕೆ ಪ್ರಯತ್ನ ಪಟ್ರೆ ಅದು ಕಲುಷಿತ ಆಗುತ್ತೆ. ಉದಾಹರಣೆಗೆ ಮೆಡಿಟೇಷನ್, ಸೋ ಕಾಲ್ಡ್ ಮೆಡಿಟೇಷನ್ ಸೆಂಟರ್ಸ್, ಇಲ್ಲಿ ಧ್ಯಾನವನ್ನು ಹೇಳಿಕೊಡಲಾಗುತ್ತದೆ. ಧ್ಯಾನವನ್ನ ಹೇಳಿಕೊಡಲಾಗುತ್ತದೆ. ಧ್ಯಾನ ಏನ್ ಹೇಳ್ಕೊಡೋದು? ಧ್ಯಾನ ಅದು ಮನಸ್ಸಿನ ಕ್ರಿಯೆ. ಮನಸ್ಸಿಗೆ ನೀವೇ ಹೇಳ್ಕೊಡ್ತೀರಾ. ಭಗವಂತನ ಕಡೆ ಹೇಗೆ ಹೋಗ್ಬೇಕು ಅದನ್ನ ಹೇಳ್ಕೊಡಿ, ಸ್ಥಿರವಾಗುತ್ತೆ. ಪ್ರಭು ಎಷ್ಟು ಪಕ್ಕ ಪ್ರಾಕ್ಟಿಕಲ್ ಆಗಿ ಇದೆಲ್ಲ ಬರ್ದಿದ್ದಾರೆ, ಅನುಭವದ ಮಾತುಗಳು ನೋಡಿ. ಅದೇ ಮನಸ್ಸನ್ನ, ಯಾವ ಮನಸ್ಸಿಗೆ ನಾವು ಪರಕೆ ಚಪ್ಪಲಿ ಹೊಡೆದು ಅದೇ ಮನಸ್ಸನ್ನ ಕೃಷ್ಣ ಪ್ರಜ್ಞೆಯ ಚಟುವಟಿಕೆಯಲ್ಲಿ ತೊಡಗುವಂತೆ ಮಾಡಿದಾಗ, ಅಂದ್ರೆ ಸೇವೆ ಕೊಟ್ಟಾಗ, ಸೇವೆ ಮಾಡಿದಾಗ ಸ್ಥಿರ ಆಗುತ್ತೆ. ಇಲ್ಲ ಬೆಳಗ್ಗೆ ಸಾಯಂಕಾಲ ತನಕ ನಾನು ಕ್ಲಾಸ್ ಕೇಳ್ತಾ ಇರ್ತೀನಿ, ಯಾವ್ದೋ ಯೂಟ್ಯೂಬಲ್ಲಿ ಎಲ್ಲಾ ಟ್ಯೂಬಲ್ಲಿ ಕೇಳ್ತಿರ್ತೀನಿ. ಮತ್ತೆ ಮನಸ್ಸು ಸ್ಥಿರನೇ ಆಗ್ತಾ ಇಲ್ವಲ್ಲ, ಕೃಷ್ಣ ಪ್ರಜ್ಞೆ ಬರೋಕ್ಕೆ ಮನಸ್ಸೇ ಬರುತ್ತಲ್ವಲ್ಲ, ಸೇವೆ ಮಾಡ್ಬೇಕು ಅಂತ ಅನಿಸ್ತಾನೆ ಇಲ್ವಲ್ಲ, ಅಂದ್ರೆ ನಾವು ರಾಂಗ್ ಗೈಡೆನ್ಸ್ ಮಾಡ್ತಾ ಇದೀವಿ ಮನಸ್ಸಿಗೆ. ಇಂಥ ವಿಚಾರಗಳಿದೆ ಭಾಗವತಮಲ್ಲಿ ಅಲ್ವಾ? ಒಂದೇ ಶ್ಲೋಕ, 1.5 ಶ್ಲೋಕ ಆಗಿದೆ.
ಓಕೆ, ಸೊ ಇದೆಲ್ಲ ಒಂದ್ಸಲ ಚರ್ಚೆ ಮಾಡಿದ್ವಿ, ಮತ್ತೆ ಅದನ್ನ ಬ್ರಷಪ್ ಮಾಡೋಣ. ಈಗ ಇಂದ್ರಿಯಗಳ ಪರಮ ಪ್ರಭು ಯಾರು? ಇಂದ್ರಿಯಗಳ ಒಡೆಯ ಋಷಿಕೇಶ ಅಂದ್ರೆ ಋಷಿಕೇಶ. ಇಂದ್ರಿಯಾಣಂ ಮನಸ್ಸಾಗ್ನಿ, ಇಂದ್ರಿಯಗಳಲ್ಲಿ ನಾನು ಮನಸ್ಸಾಗಿದ್ದೇನೆ. ಭಗವದ್ಗೀತಾ 10th ಚಾಪ್ಟರ್ 20ನೇ ಶ್ಲೋಕ. ಇಂದ್ರಿಯಾಣ ಮನಸ್ಸಾಗ್ನಿ, ಇಂದ್ರಿಯಗಳಲ್ಲಿ ನಾನು ಮನಸ್ಸಾಗಿದ್ದೇನೆ. ಮತ್ತೆ ಅದೇ ಮನಸ್ಸು ಯಾಕೆ ಕಲುಷಿತ ಆಗುತ್ತೆ? ಒಳ್ಳೆಗುತ್ತೆ. ನಾನು ಇಂದ್ರಿಯ ಮನಸ್ಸಾಗಿದ್ದೇನೆಪ್ಪ, ನನಗೂ ಅದಕ್ಕೂ ಅಂಟು ಇಲ್ಲ. ನಾನು ಅದರೊಳಗೆ ಇರ್ಬೋದು, ಬಟ್ ನನಗೂ ಅದಕ್ಕೂ ಅಂಟು ಇಲ್ಲ. ಇಂದ್ರಿಯಗಳಲ್ಲಿ ನಾನು ಮನಸ್ಸಾಗಿದ್ದೀನಿ ಅಂದ ಮಾತ್ರ ನಾನು ಹೊಲಸು ಅಂತ ಅನ್ಕೋಬೇಕಾ? ಇಲ್ಲ. ನಾನು ಯಾವುದಕ್ಕೂ ಅಂಟು ಇಲ್ದಂಗೆ ಅಲಿಪ್ತ ಅಂದ್ರೆ ಅಂಟಿಲ್ಲ ಅಂತ. ಅಂಟು ಇರೋದು ನಿಮಗೆ, ನನಗಲ್ಲ. ಭಗವಂತ ಹೇಳ್ತಾನೆ, ಆ ಅಂಟು ಅದು ಯಾವ್ದು? ಈಗ ಮನಸ್ಸಿನ ಕಲ್ಮಶದ ಅಂಟು ನನಗಿಲ್ಲ, ಇದು ನಿಮಗೆ ಮಾತ್ರ. ನಾನು ಶುದ್ಧವಾಗಿದ್ದೀನಿ. ನೀವು ನಿಮ್ಮ ಇಚ್ಛೆ ಪ್ರಕಾರ, ನಿಮ್ಮ ಇಚ್ಛೆಗೆ ಅನುಗುಣವಾಗಿ ನೀವು ಮನಸ್ಸನ್ನ ಕಲುಷಿತ ಮಾಡ್ತಾ ಇದ್ದೀರಾ. ಅದಕ್ಕೆ ಇಂದ್ರಿಯಗಳ ಪರಮ ಪ್ರಭುವಾದ ಅನಿರುದ್ಧನೇ ಜೀವಿಯ ಮನಸ್ಸಾಗಿದ್ದಾನೆ. ಚತುರ್ವ್ಯೂಹದಲ್ಲಿ ಒಬ್ಬ ಅನಿರುದ್ಧ, ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ. ಇವನ್ನ ಚತುರ್ವ್ಯೂಹ ಅಂತ ಹೇಳ್ತೀವಿ. ಈ 4 ಚತುರ್ವ್ಯೂಹಗಳೇ ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನ ಆಗಿ ಬಂದಿದ್ದು. ಲಕ್ಷ್ಮಣ ಶತ್ರುಘ್ನ ಅಣ್ಣ ತಮ್ಮ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂತ ಹೇಳ್ತೀವಿ ನಾವು ಸಾಮಾನ್ಯವಾಗಿ. ಯಾಕೆ ರಾಮನ ಜೊತೆ ಯಾವ ಲಕ್ಷ್ಮಣ ಇರ್ತಾನೆ. ಮೊದಲು ರಾಮ, ಆಮೇಲೆ ಭರತ, ಆಮೇಲೆ ಲಕ್ಷ್ಮಣ, ಶತ್ರುಘ್ನ. ಇದು ಒಂದು ಫಿಲಾಸಫಿ ತತ್ವ ಇದೆ. ಸ್ವಲ್ಪ ಅದೊಂದು ಹೇಳ್ಬಿಟ್ಟು ನಾನು ಕಂಟಿನ್ಯೂ ಮಾಡ್ತೀನಿ. ದಶರಥನಿಗೆ ಒಬ್ಬ ಯಜ್ಞ ಪುರುಷ ಪಾಯಸ ತಂದು ಕೊಡ್ತಾನೆ. ಆ ಪಾಯಸವನ್ನ ಹಂಚಬೇಕಾದ್ರೆ ದಶರಥರ ಮನಸ್ಥಿತಿ ನೀವು ಅರ್ಥ ಮಾಡ್ಕೋಬೇಕು, ತಲೆ ಕೆಟ್ಟೋಗ್ಬಿಡುತ್ತೆ ನಮಗೆ. ಈಗ 4 ಬಿಸ್ಕೆಟ್ ಇದೆ, 3 ಮಕ್ಳಿದ್ದಾರೆ, ಹೆಂಗ್ ಕೊಡ್ತೀರಿ ಸಮಾನವಾಗಿ? 3 ಮಕ್ಕಳು ಮನೆಯಲ್ಲಿ, ನಾಯಿನೂ ಸೇರಿ 4 ಬಿಸ್ಕೆಟ್ ಇದೆ. ಇಲ್ಲ, ತುಂಬಾ ಜನ ಮನೆಗಳಲ್ಲಿ ನಾಯಿ ಅಂತ ಹೇಳ್ಬಾರ್ದು, ಅವ್ರಿಗೆ ಮಗು ಸಮಾನ. ನಾಯಿನೂ ಸೇರಿ 3 ಜನ ಮಕ್ಳು ಇರ್ತಾರೆ, 4 ಬಿಸ್ಕೆಟ್ ಇದೆ, ಈ ಕೊಲ ಕೊಡ್ಬೇಕು. ಹೆಂಗ್ ಕೊಡ್ತೀರಿ? ಇದು ದಶರಥನ ಪೀಕಲಾಟ. ಅವನ್ಗೆ ಒಳಗಡೆ ಒಂದು ಸ್ವರ್ಗ ಕಾಡ್ತಾ ಇರುತ್ತೆ. ಕೈಕೆ ಚಿಕ್ಕ ಹೆಂಡತಿ. ಆದ್ರೆ ಮಗ ಹುಟ್ಟಬೇಕಾದ್ರೆ 2ನೇ ಮಗ ಹುಟ್ಟ, 3ನೇ ಹೆಂಡತಿ. ಬಟ್ ಮಗ ಭರತ ಮೊದಲು ಹುಟ್ಟಾನೆ, ಲಕ್ಷ್ಮಣ ಅಂತ. ಭರತ ಬರೀ ದಶರಥ ಎಲ್ರಿಗೂ ಸಮಾನವಾಗಿ ಕೊಡ್ತಾನೆ. ಹೆಂಗ್ ಕೊಡ್ತಾನೆ? ಫಸ್ಟ್ ಅರ್ಧ ಮಾಡ್ತಾನೆ. ಓಕೆ, ಅರ್ಧ ಮಾಡಿ ಮೊದಲನೇ ಹೆಂಡತಿ ಕೊಡ್ತಾರೆ ಕೌಸಲ್ಯಗೆ. ಇನ್ನು ಅರ್ಧ ಉಳಿಯುತ್ತೆ. ಅರ್ಧದಲ್ಲಿ ಅರ್ಧ ಮಾಡಿ ಏನ್ ಮಾಡ್ತಾನೆ? ಸುಮಿತ್ರೆ ಕೊಡ್ತಾರೆ, 2ನೇ ಹೆಂಡತಿ. ಅವಳು ಕುಡಿಯಿಲ್ಲ. ಯಾಕೆ ಕುಡಿಯಿಲ್ಲ ಅಂದ್ರೆ, ಚಿಕ್ಕವಳು ಕುಡಿಯೋ ತನಕ ನಾನ್ ಕುಡಿಬಾರ್ದು ಅಂತ. ಆಮೇಲೆ ಏನ್ ಮಾಡ್ತಾಳೆ? ಇನ್ನು ಅರ್ಧದಲ್ಲಿ ಅರ್ಧ ಕಾಲ್ ಭಾಗ ಇರುತ್ತಲ್ಲ, ಆ ಕಾಲ್ ಭಾಗದಲ್ಲಿ ಅರ್ಧ ಕೈಗೆ ಕೊಡ್ತಾಳೆ. ಇನ್ ಕಾಲ್ ಭಾಗ ಉಳ್ಕೊಳುತ್ತೆ. ಈಗೇನ್ ಮಾಡ್ಬೇಕು? ಚಿಕ್ಕ ಹೆಂಡತಿಯಲ್ಲಿ ತುಂಬಾ ವ್ಯಾಮೋಹನೋ ಪ್ರೀತಿ ನಂಗೆ ಗೊತ್ತಿಲ್ಲ. ಉಳಿದಿದ್ದು ಏನ್ ಮಾಡ್ತಾನೆ? ಕೈ ಕೊಟ್ಬಿಟ್ಟು ಒಂದು ಭಾಗ ಕೈ ಕೊಡ್ತಾನಲ್ವಾ, ಉಳಿದಿರೋದ್ರಕ್ಕೆ ಏನ್ ಮಾಡ್ತಾಳೆ ಸುಮಿತ್ರೆ? ನಂದು ಒಂದು ಭಾಗ ಅಂತ ಹೇಳಿ ಅವಳ ಹತ್ರ ಇದ್ದಿಲ್ಲ ಅರ್ಧ ಭಾಗನ ಕೊಟ್ಬಿಡ್ತಾಳೆ ಕೈಗೆ. ತಗೊಳ್ಳಿ, ಅವಳು ಕುಡಿಲಿ, ಚೆನ್ನಾಗಿರ್ಲಿ ಅಂತ. ಅಂದ್ರೆ ಗಂಡನ ಮನಸ್ಸನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಲು ಸುಮಿತ್ರ. ಹೆಂಡತಿ, ಒಂದು ಚಿಕ್ಕ ಹೆಂಡತಿ ಕಂಡ್ರೆ ತುಂಬಾ ಪ್ರೀತಿ ಇವನಿಗೆ. ಯಾಕಂದ್ರೆ ಇವಳು ಪ್ರಾಣ ಕಾಪಾಡಿರ್ತಾಳೆ ಯುದ್ಧದಲ್ಲಿ, ದೇವಾಸುರ ಸಂಗ್ರಾಮದಲ್ಲಿ ಅಂತ ಹೇಳಿ ಕೊಟ್ಟಿರ್ತಾರೆ. ಅದಕ್ಕೆ ಅವಳಿ ಜವಳಿ ಮಕ್ಕಳಾಗ್ತಾಳೆ ಕೈಗೆ, ಸಾರಿ ಸುಮಿತ್ರೆಗೆ. ಆದ್ರೆ ಅದರಿಂದ ಶಕ್ತಿಯನ್ನ ಭರತನಿಗೆ ಕೊಟ್ಬಿಡ್ತಾಳೆ. ಅದಕ್ಕೆ ಫಸ್ಟ್ ರಾಮನಿಗೆ ಶಕ್ತಿ ಬರುತ್ತೆ, ಅಂದ್ರೆ ಪೂರ್ತಿ ಚತುರ್ವ್ಯೂಹದಲ್ಲಿ. ಅದ್ರಲ್ಲಿ ಅರ್ಧ ಭಾಗ ಭರತನಿಗೆ, ಅದ್ರಲ್ಲಿ ಕಾಲ ಭಾಗ ಲಕ್ಷ್ಮಣ ಮತ್ತೆ ಶತ್ರುಘ್ನಿಗೆ.
ಶಕ್ತಿನಲ್ಲೂ ವ್ಯತ್ಯಾಸ. ಹ್ಮ್ ಚತುರ್ವಿವಾಹ ಆದ್ರೂ ಕೂಡ ಶಕ್ತಿಯಲ್ಲಿ ಇದು ಆ, ಅರ್ಧ ಕಾಲ್ ಭಾಗ, ಅದರಲ್ಲಿ ಕಾಲ್ ಭಾಗ, ಹೀಗೆ. ಓಕೆ, ಏನಕ್ಕೆ ಅಂದ್ರೆ ಅನಿರುದ್ಧನ ಬಗ್ಗೆ ಮಾತಾಡ್ಬೇಕಾದ್ರೆ ಬಂತು. ಈ 4 ಜನ ಚತುರ್ವಿಹಗಳೇ ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನ. ಅದರಲ್ಲಿ ಅನಿರುದ್ಧ ಮನಸ್ಸಿನ ಅಧಿಪತಿ ದೇವತೆ. ದೇವತೆ ಅಂತ ಹೇಳೋದಿಲ್ಲ, ಮನಸ್ಸಿನ ಅಭಿಮಾನಿ ಅವನು ಅನಿರುದ್ಧ. ಅವನ ವರ್ಣನೆ ಮಾಡುತ್ತೆ, ಹೇಗಿದ್ದಾನೆ ಅವನ ಬಣ್ಣ ಹೇಗಿರುತ್ತೆ ಅದು ವರ್ಣನೆ ಮಾಡುತ್ತೆ, ಅದು ಬೇಡ. ಆಮೇಲೆ ತಮೋಗುಣ ಮತ್ತು ಅಹಂಕಾರ ಸೇರಿದಾಗ ಆಕಾಶ ಸೃಷ್ಟಿ ಆಗುತ್ತೆ. ಆಕಾಶ ಮತ್ತೆ ಶಬ್ದ, ಕಿವಿ. ಇವು ತಮೋಗುಣದಿಂದ ಉತ್ಪನ್ನವಾದ ಅಂಶಗಳು, ಮೂಲ ಘಟಕಾಂಶಗಳು. ಕನ್ಫ್ಯೂಷನ್ ಆಗ್ತಾ ಇದೆಯೋ ಏನು, ಹೇಗೆ ಘಟಕಾಂಶಗಳು ಬರುತ್ತೆ ಅಂತ, ಹೇಗೆ ಡಿವೈಡ್ ಆಗುತ್ತೆ ಭಗವಂತ, ಹೇಗೆ ವಿಸ್ತರಣೆ ಮಾಡ್ತಾನೆ, ಶಕ್ತಿಗಳನ್ನ ಹೇಗೆ ಭಗವಂತ ಏನು ವಿಭಾಗಿಸ್ತಾನೆ ತನ್ನ ಭೌತಿಕ ಶಕ್ತಿಯನ್ನ. 3 ಗುಣಗಳು ಕೂಡ ಭಗವಂತನ ಶಕ್ತಿ ಆಗಿದ್ರು ಕೂಡ ಸತ್ವಗುಣದಲ್ಲಿರುವ ಶಕ್ತಿ ತಮೋಗುಣದಲ್ಲಿರೋದಿಲ್ಲ, ಅಥವಾ ತಮೋಗುಣದ ಶಕ್ತಿ ಸತ್ವಗುಣದಲ್ಲಿರೋದಿಲ್ಲ, ಭಿನ್ನ ಭಿನ್ನವಾಗಿರುತ್ತೆ. ಇದನ್ನ ಬಿಟ್ಬೇಡ ಹೋಗ್ಲಿ, ಇದು ಪದೇ ಪದೇ 2-3 ಕ್ಲಾಸಲ್ಲಿ ಇದನ್ನ ಹೇಳಿದ್ವಿ. ಇದರಲ್ಲಿ ಪಂಚಭೂತಗಳು ಹೇಗೆ ಸೃಷ್ಟಿ ಆಗುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ದೇವತೆಗಳು ಹೇಗೆ ಸೃಷ್ಟಿ ಆಗ್ತಾರೆ. ಅಗ್ನಿದೇವ ವಾಗೇಂದ್ರಿಯ, ಆದ್ರೆ ಬಾಯಿ. ಅಗ್ನಿ ದೇವತೆ ವಿರಾಟ ಪುರುಷನ ಬಾಯಿಯೊಳಗೆ ಪ್ರವೇಶ ಮಾಡ್ತಾನೆ. ಆಮೇಲೆ ನೋಡಿ, ಇದು ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದ್ರೆ ಇಮ್ಯಾಜಿನ್ ಮಾಡಕ್ಕಾಗೋದಿಲ್ಲ ಅದು. ಈಗ ವಿರಾಟ ಪುರುಷನ ಎಕ್ಸ್ಪಾನ್ಷನ್ ಈ ಭೌತಿಕ ಜಗತ್ತು. ಈಗ ನಮಗೆ ಬಾಯಿ ಇದೆ ಅಲ್ವಾ, ಈ ಬಾಯಿ ವಿರಾಟ ಪುರುಷನ ಬಾಯಿ. ವಿರಾಟ ಪುರುಷ ಅಂದ್ರೆ ಭಗವಂತ ಇದು ಗರ್ಭೋದಕ ಸಮುದ್ರದಲ್ಲಿ ಮಲಗಿದ್ದಾಗ ಅವನು ಥಿಂಕ್ ಮಾಡ್ತಾನೆ, ಯೋಚನೆ ಮಾಡ್ತಾನೆ, ನನಗೆ ಹಸಿವು ಆಗ್ತಾ ಇದೆ, ಊಟ ಮಾಡಕ್ಕೆ ಬಾಯಿ ಬೇಕು, ಬಾಯಿ ಕ್ರಿಯೇಟ್ ಆಗುತ್ತೆ, ಸೃಷ್ಟಿ ಆಯ್ತು. ಬಾಯಿ ಸೃಷ್ಟಿ ಆದ್ಮೇಲೆ ಬಾಯಿಗೆ ಅಭಿಮಾನಿ ದೇವತೆ ಅಗ್ನಿದೇವರು ಸೃಷ್ಟಿ ಆಗ್ತಾರೆ. ಆಮೇಲೆ ಶಬ್ದ ಸೃಷ್ಟಿ ಆಗುತ್ತೆ, ಆಮೇಲೆ ಆಕಾಶ ಸೃಷ್ಟಿ ಆಗುತ್ತೆ. ಪಂಚಭೂತ, ಪಂಚತನ್ಮಾತ್ರೆ, ಪಂಚೇಂದ್ರಿಯ, ಅದಕ್ಕೆ 3 ಅಭಿಮಾನಿ ದೇವತೆ ಸೃಷ್ಟಿ ಆಗ್ತಾರೆ. ಅಂದ್ರೆ ಭಗವಂತನ ಸಂಕಲ್ಪ ಮಾತ್ರದಿಂದಲೇ ಈ ಭೌತಿಕ ಜಗತ್ತು ಸೃಷ್ಟಿಯಾಗಿರೋದು. ಹೀಗೆ ಈ ಚಾಪ್ಟರ್ ನಾನು ಸ್ಕಿಪ್ ಮಾಡ್ತೀನಿ. ಇದೆಲ್ಲ ಹಿಂದೆ ವಿಗ್ರಹ ಮೈತ್ರಿ ಸಂವಾದ ಆಗಿತ್ತು, ಇದೇ 3rd ಕ್ಯಾಂಟೋ ಮತ್ತೆ ರಿಪೀಟ್ ಆಗ್ತಾ ಇದೆ. ಇದೇ ಚಾಪ್ಟರ್ ಲಾಸ್ಟ್ 2 ಶ್ಲೋಕದಲ್ಲಿ ನನ್ನ ಭಕ್ತನು, ಇಲ್ಲಿ ಕಪಿಲ ಮುನಿ ಹೇಳ್ತಿದ್ರೆ, ನನ್ನ ಭಕ್ತನು ಅಪಾರ ಅವ್ಯಾಜ ಕರುಣೆಯಿಂದಾಗಿ ನಿಜವಾಗಿ ಆತ್ಮ ಸಾಕ್ಷಾತ್ಕಾರ ಹೊಂದುತ್ತಾನೆ ಮತ್ತು ಹಾಗೆ ಸಕಲ ಸಂಶಯಗಳಿಂದ ಮುಕ್ತನಾಗಿ ಅವನು ತನ್ನ ಗುರಿಯಾದ ಧಾಮದ ಕಡೆಗೆ ಒಂದೇ ಸಮನೆ ಪ್ರಗತಿ ಹೊಂದುತ್ತಾನೆ. ಆ ಸ್ಥಾನವು ಶುದ್ಧ ಆನಂದ, ನನ್ನ ಆಧ್ಯಾತ್ಮ ಶಕ್ತಿಯ ನೇರ ರಕ್ಷಣೆಯಲ್ಲಿದೆ. ಅದು ಜೀವಿಯ ಅಂತಿಮ ಪರಿಪೂರ್ಣತೆಯ ಗುರಿಯಾಗಿದೆ. ಇಂದಿನ ಭೌತಿಕ ಶರೀರವನ್ನು ತ್ಯಜಿಸಿದ ನಂತರ ಯೋಗಿಯಾದ ಭಕ್ತನು ದಿವ್ಯ ಧಾಮಕ್ಕೆ ಹೋಗುತ್ತಾನೆ ಮತ್ತು ಎಂದಿಗೂ ಹಿಂತಿರುಗುವುದಿಲ್ಲ. ಮತ್ಪ್ರಸಾದೇನ ಯದ್ಗತ್ವಾ ನ ನಿವರ್ತೇತ ಯೋಗಿ ಲಿಂಗಾದ್ ವಿನಿರ್ಗಮೆ. ಇದೇ ಗೀತೆಯಲ್ಲಿ 2 ಸಲ ಬರುತ್ತೆ, ಯದ್ಗತ್ವಾ ನ ನಿವರ್ತಂತೆ. ಈ ಶ್ಲೋಕದ ಅರ್ಥ ಏನು? ನನ್ನ ಭಕ್ತನು ನನ್ನ ಅಪಾರ ಅವ್ಯಾಜ ಕರುಣೆಯಿಂದಾಗಿ ನಿಜವಾಗಿ ಆತ್ಮ ಸಾಕ್ಷಾತ್ಕಾರ ಹೊಂದುತ್ತಾನೆ, ಮತ್ತೆ ಅವನು ನನ್ನ ಧಾಮದ ಕಡೆಗೆ ಒಂದೇ ಸಮನೆ ಸಾಗುತ್ತಾ ಇರ್ತಾನೆ. ಹೀಗೆ ಭಕ್ತರ ನಿಜವಾದ ಗುರಿ, ಏಕೈಕ ಗುರಿ, ಅದು ಭಗವದ್ಧಾಮಕ್ಕೆ ಹೋಗೋದು. ಈ ಶರೀರ ಬಿಟ್ಟ ತಕ್ಷಣ ನಾವು ಎಲ್ಲಿ ಹೋಗ್ಬೇಕು? ಭಗವದ್ಧಾಮಕ್ಕೆ ಹೋಗೋ ತರ ಇರಬೇಕು ನಮ್ಮ ಚಟುವಟಿಕೆಗಳು. ಮತ್ತೆ ವಾಪಸ್ ಹುಟ್ಟು ಬರೋದಕ್ಕೆಲ್ಲ ನಾವು ಮಾಡ್ಬೇಕಾಗಿರೋದು. ಅದಕ್ಕೆ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಭಕ್ತಿ ಸೇವೆ ಅಲ್ಲಿ ತೊಡಗಿ ನಾವು ಭಗವಂತನ ಅವ್ಯಾಜ ಅಪಾರ ಕೃಪೆಗೆ ಒಳಗಾಗ್ಬೇಕು, ಅವನ ರಕ್ಷಣೆಗೆ ನಾವು ಒಳಗಾಗಬೇಕು, ಭಗವಂತನ ಕಸ್ಟಡಿಗೆ ಬರ್ಬೇಕು ನಾವು. ಮಹಾತ್ಮನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿ ಮಾರ್ಜಿತ. ಅದಕ್ಕೆ ಏನ್ ಮಾಡ್ಬೇಕು? ಭಜಂತ್ಯ ನನಗೆ ಮನಸ್ಸು,
ಜ್ಞಾತ ಭೂತಾದಿ ಅವ್ಯಯಂ. ಯಾಕಂದ್ರೆ ಭಗವಂತ ಅವನು ಆದಿ ಇಲ್ಲ, ಅವನು ಅವ್ಯಯ. So, ನಾವು ಆ ಭಗವಂತನ ರಕ್ಷಣೆಗೆ ಬಂದಾಗ ಮಾತ್ರ ಆ ನಮ್ಗೆ ನಿಜವಾದ ಆನಂದ. ಇಲ್ಲಾಂದ್ರೆ ಮನಸ್ಸಿನ ಶೋಭೆಗೆ ಒಳಗಾಗ್ಬೇಕಾಗತ್ತೆ. ಇದು ಒಂದು ಕೊನೆಯ ಶ್ಲೋಕ. ಪರಿಪೂರ್ಣ ಯೋಗಿಯ ಗಮನವು ಬಹಿರಂಗ ಶಕ್ತಿಯ ಅಭಿವ್ಯಕ್ತಿಯಾದ ಯೋಗ ಸಿದ್ಧಿಯ ಉಪ ಉತ್ಪನ್ನಗಳ ಕಡೆಗೆ ಎಂದಿಗೂ ಆಕರ್ಷಿತವಾಗದಾಗ, ಏನು ಬಹಿರಂಗ ಶಕ್ತಿಯ ಅಭಿವ್ಯಕ್ತಿಯಾದ ಯೋಗ ಸಿದ್ಧಿ, ಅಷ್ಟಾಂಗ ಸಿದ್ಧಿಗಳಿದಿಲ್ಲ, ಅಣಿಮ ಮಹಿಮ ಗರಿಮ ಲಗಿಮ, ಬಹುತೇಕ ಯೋಗ ಕೇಂದ್ರಗಳ ಹೇಳ್ಕೊಳ್ಳೋದಿದ್ದೇನೆ. ಏನು ಅಣಿಮ ಮಹಿಮ ಗರಿಮ ಭಕ್ತಿ ಹೇಳ್ಕೊಡ್ತಾ ಇಲ್ಲ. ಅದಕ್ಕೆ ಈ ಯೋಗ ಸಿದ್ಧಿಯ ಉಪ ಉತ್ಪನ್ನಗಳಿಗೂ ಹೋಗ್ಬಾರ್ದು ನಾವು. ಭೌತಿಕ ಅಭಿವ್ಯಕ್ತಿಯ ಅಂದ್ರೆ ಯೋಗ ಸಿದ್ಧಿಯ ಭೌತಿಕ ಅಭಿವ್ಯಕ್ತಿಯ ಉಪ ಉತ್ಪನ್ನಗಳ ಕಡೆಗೆ ನಮ್ಮ ಮನಸ್ಸನ್ನ ಹರಿಸಬಾರ್ದು. ಅಂಥವ್ರು ಮಾತ್ರ ನನ್ನತ್ತ ಎಣಿಸಲಾಗದಷ್ಟು ಪ್ರಗತಿ ಸಾಧಿಸ್ತಾನೆ ಮತ್ತು ಮೃತ್ಯುವು ಅವನನ್ನು ನಿಯಂತ್ರಿಸಲಾರದು. ಸಾವು ಕೂಡ ಅವನಿಗೆ ತೊಂದರೆ ಮಾಡೋದಿಲ್ಲ. ಮೃತ್ಯುವು ಯಮರಾಜನು ಕೂಡ ಅವನಿಗೆ ತೊಂದರೆ ಕೊಡೋದಿಲ್ಲ. ಅಂತ ಶುದ್ಧ ಭಕ್ತನು ತನ್ನ ದೇಹವನ್ನ ತ್ಯಾಗ ಮಾಡಿದ ನಂತರ ನೇರವಾಗಿ ಭಗವದ್ಧಾಮಕ್ಕೆ ಹೋಗ್ತಾನೆ ಹೊರತು ಭಕ್ತರಲ್ಲದವರು ಹೋಗೋ ಜಾಗಕ್ಕೆ ಹೋಗೋದಿಲ್ಲ. ಅವನು ಅಂದ್ರೆ ನರಕ ಬೇರೆ ಲೋಕಗಳಿಗೆ ಹೋಗೋದಿಲ್ಲ. ಅದಕ್ಕೆ ಪರಿಪೂರ್ಣ ಯೋಗ್ಯ ಮನಸ್ಸು ಯಾವತ್ತು ಭೌತಿಕ ಶಕ್ತಿಯಿಂದ ಆಕರ್ಷಿತವಾಗೋದಿಲ್ಲ. ಭೌತಿಕ ಖುಷಿಗೋಸ್ಕರ ಯೋಗ ಸಿದ್ಧಿ ಮಾಡಬಾರ್ದು. ಯೋಗ ಸಿದ್ಧಿ ಯೋಗ ದೈಹಿಕ ಯೋಗ ಮಾಡೋದ್ರಿಂದ ನಮ್ಮ ಪಾಪಗಳ ನಾಶ ಆಗೋದಿಲ್ಲ. ಪಾಪ ನಾಶ ಆಗ್ಬೇಕು, ಭಗವಂತನ ಕಡೆ ಆಕರ್ಷಿತರಾಗ್ಬೇಕು ಅಂದ್ರೆ ನಾವು ಭಕ್ತಿ ಸೇವೆಯಲ್ಲೇ ತೊಡಗಬೇಕು. ಇದು ಇಷ್ಟು ಕಪಿಲ ಮುನಿ ತನ್ನ ತಾಯಿ ಹೇಳಿದಂತ ಮಾತು. ಭೌತಿಕ ಪ್ರಕೃತಿಯನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಅಂತ. ಭೌತಿಕ ಪ್ರಕೃತಿನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಎಷ್ಟಾಗುತ್ತೆ ಅಷ್ಟು ನಾವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಓಕೆ, ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಭಕ್ತಿ ಸೇವೆ ನಿರ್ವಹಣೆ, ಹೇಗೆ ಭಕ್ತಿ ಸೇವೆಯನ್ನು ನಿರ್ವಹಣೆ ಮಾಡಬೇಕು, ಹೇಗೆ ಆಚರಣೆ ಮಾಡ್ಬೇಕು. ಅದನ್ನೇ ಮಾಡ್ತಾ ಇರೋದಲ್ವ ಈಗ ನಾವು. ಚಾಂಟಿಂಗ್, ಸಂಕೀರ್ತನ, ಇದೆಲ್ಲ ಭಕ್ತಿ ಸೇವೆ ನಿರ್ವಹಣೆ. ಕಲಿಯುಗದಲ್ಲಿ ನಾವು ಹರಿನಾಮ ಸಂಕೀರ್ತನೆನೇ ಮಾಡಬೇಕು, ಬೇರೆ ಯಾವ್ದೂ ಅಲ್ಲ. ಬೇರೆ ಯಾವ್ದು ಕೂಡ ಭಕ್ತಿ ಸೇವೆ ಅಂತ ಅನ್ಸ್ಕೊಳ್ಳೋದಿಲ್ಲ ಕಲಿಯುಗದಲ್ಲಿ. ಸಂಕೀರ್ತನೆ, ಶ್ರವಣಂ ಕೀರ್ತನ ಅಷ್ಟೇ. ಭಾಗವತ ಶ್ರವಣ ಮಾಡ್ಬೇಕು, ಭಗವಂತ ನಾಮವನ್ನ ಕೀರ್ತನೆ. ಓಕೆ, ಇಲ್ಲಿ ಸ್ಟಾಪ್ ಮಾಡ್ತೀನಿ ನಾನು. ಏನಾದ್ರು ಪ್ರಶ್ನೆ ಹೇಳಿದ್ರು ನಾನು ಹೇಳಿ. ಕೃಷ್ಣ ಪ್ರಭು, ಪ್ರಣಾಮ ಪ್ರಭು. ಹರೇ ಕೃಷ್ಣ. ಪ್ರಭು, ಒಂದ್ ಕ್ವಶನ್ ಇದೆ ಪ್ರಭು. ಪ್ರಭು, ಇವಾಗ ನಾವ್ ಏನಾದ್ರು ಒಂದ್ ಸಂಕಲ್ಪ ತಗೊಂಡು ಸ್ಪಿರಿಚುಯಾಲಿಟಿಗೆ ಪ್ರೋಗ್ರೆಸ್ ಆಗಕ್ಕೆ ಏನಾದ್ರು ಸಂಕಲ್ಪ ತಗೋತೀವಿ. ಸೊ ಆ ಸಂಕಲ್ಪನ ಕೆಲವು ಸಮಯದಲ್ಲಿ ಫೋರ್ಸ್ಫುಲ್ ಆಗೋ ಇಲ್ಲ ನಮಗೆ ಬ್ರೇಕ್ ಮಾಡೋದಾಗತ್ತೆ ಪ್ರಭು. ಸೊ ಅದ್ರಿಂದ ನಾವು ತಿರ್ಗಾ ಭಕ್ತಿಯಲ್ಲಿ ಕೆಳಿಕೆ ಬರೋ ರೀತಿ ಆಗತ್ತ ಪ್ರಭು. ಓಕೆ, ವೆರಿ ಗುಡ್. ಇದಕ್ಕೆ 6th ಚಾಪ್ಟರ್ ಅಲ್ಲಿ ಶ್ಲೋಕ 40, 41, 42, 43, 44 5 ಶ್ಲೋಕದಲ್ಲಿ ಕೃಷ್ಣ ಸ್ಪಷ್ಟ ಉತ್ತರ ಕೊಡ್ತಾನೆ. ಒಂದು ವೇಳೆ ಒಬ್ಬ ಭಕ್ತ ಅಲ್ಪ ಕಾಲದವರೆಗೆ ಭಕ್ತಿ ಮಾಡಿ ತನ್ನ ಸಂಕಲ್ಪವನ್ನ ಮುರ್ಕೊಂಡು ಅವನೇನಾದ್ರು ಪತಿತನಾದರೆ ಅವನಿಗೆ ಲಾಸ್ ಇಲ್ಲ. ಅಲ್ಪ ಕಾಲದವರೆಗೂ ಭಕ್ತಿ ಮಾಡಿ ಬಿದ್ರೆ ಲಾಸ್ ಇಲ್ಲ. ಅವನಿಗೆ ಮುಂದಿನ ಜನ್ಮದಲ್ಲಿ ಶ್ರೀಮಂತರ ಭಕ್ತರ ಮನೆಗೆ ಊಟಕ್ಕೆ ವ್ಯವಸ್ಥೆ ಮಾಡ್ಕೊಡ್ತಾನೆ. ದೀರ್ಘಕಾಲದವರೆಗೆ ಭಕ್ತಿ ಮಾಡಿ ಏನಾದ್ರೂ ಪತಿತನ ಆಗಿದ್ದರೆ ಅವನಿಗೆ ಏನಾಗುತ್ತೆ, ಆಧ್ಯಾತ್ಮವಾದಿಗಳ ಕುಟುಂಬದಲ್ಲಿ ಜನ್ಮ ತಾಳಿ ಅವನು ಎಲ್ಲಿಗೆ ನಿಲ್ಸಿದ್ನೋ ಭಕ್ತಿಯನ್ನ ಅಲ್ಲಿಂದ ಮುಂದಕ್ಕೆ ತಂತಾನೆ ಕಂಟಿನ್ಯೂ ಮಾಡ್ತಾನೆ. ಅಂದ್ರೆ ಭಗವತ್ ತತ್ವಗಳಿಗೆ ತಾನೇ ಸ್ವಯಂ ಆಕರ್ಷಣೆ. ಎರಡೂ ಕೇಸಲ್ಲಿ ಭಕ್ತನಿಗೆ ಲಾಸ್ ಇಲ್ಲ. ಸಂಕಲ್ಪ ಮಾಡಿರ್ತೀವಿ, ಹೌದು ನಾನು ಈ ಜನ್ಮದಲ್ಲಿ ಭಗವದ್ಧಾಮಕ್ಕೆ ಹೋಗ್ಬೇಕು, ನಾನು ಈ ಜನ್ಮದಲ್ಲಿ ಇಷ್ಟು ಸಾಧನೆ ಮಾಡ್ಬೇಕು ಸಂಕಲ್ಪ ಮಾಡಿರ್ತೇನೆ. ಭಗವಂತನ ವಿಚಾರವಾಗಿ ಸಂಕಲ್ಪ ಮಾಡಿ ಏನಾದ್ರು ನಾವು
ಭಕ್ತಿ ಮಾಡಕ್ಕಾಗದೆ ಬಿದ್ರು ಕೂಡ ಅದರಿಂದ ಲಾಸ್ ಇಲ್ಲ. ಏನ್ ಮಾಡ್ತಾನೆ ಶ್ಲೋಕ 642 ನಲ್ಲಿ ಹೇಳ್ತಾರೆ, ಅಂಥವನು ಶಾಶ್ವತ ಅಂದ್ರೆ ತುಂಬಾ ಕಾಲದವರೆಗೆ ಪುಣ್ಯ ಜೀವಿಗಳು ವಾಸ ಮಾಡುವಂತ ಲೋಕದಲ್ಲಿ ಇದ್ದು ಅಲ್ಲಿ ಸುಖವನ್ನು ಅನುಭವಿಸಿ ಆ ಪುಣ್ಯ ತೀರಿದ ನಂತರ ಮತ್ತೆ ಮರ್ತಿ ಲೋಕಕ್ಕೆ ಬರ್ತಾನೆ, ಇಲ್ಲಿ ಭಕ್ತರ ಮನೆಯಲ್ಲಿ ಹೋಗ್ತಾನೆ. ಓಕೆ, ಲಾಸ್ ಇಲ್ಲ. ಆದ್ರೆ ನಾವು ಹಂಗಂತ ಹೋಗಿ ಬಂದು ಮಾಡೋದು ಬೇಡ. ಒಂದೇ ಲೈಫ್ ಟೈಮ್ ಯಾಕೆ ಧಾಮಕ್ಕೆ ಹೋಗ್ಬಾರ್ದು ಅಲ್ವಾ? ಈಗ ಏಪ್ರಿಲ್ ಫೇಲ್ ಆದ್ರೆ ಮಾರ್ಚ್, ಸಾರಿ ನವೆಂಬರ್, ಮತ್ತೆ ಏಪ್ರಿಲ್, ಮತ್ತೆ ನವೆಂಬರ್ ಸಪ್ಲಿಮೆಂಟರಿ ಎಕ್ಸಾಮ್. ಯಾಕೆ ಸಪ್ಲಿಮೆಂಟರಿ ಬರ್ಕೊಂಡು ಕೂತ್ಕೋಬೇಕು? ಸಮಯ ವೇಸ್ಟ್. ಪ್ರಯತ್ನ ಮಾಡಿ, ಇದೇ ಲೈಫ್ ಟೈಮ್ ಅಲ್ಲಿ ನಾನು 100 ತಗೋಬೇಕು ಅಂತ ಪ್ರಯತ್ನ ಮಾಡಿ, ಆಗಿಲ್ವ 90 ಸಿಗುತ್ತೆ, 80 ಸಿಗುತ್ತೆ, ಎಷ್ಟೋ ಒಂದು. ಹಾಗೆ ಪ್ರಯತ್ನ ಪರಿಪೂರ್ಣವಾಗಿ ಮಾಡ್ಬೇಕು. ಆಗಲ್ಲ, ಗೊತ್ತು. ಯಾಕಂದ್ರೆ ನಮ್ಮಲ್ಲಿ ಭೌತಿಕ ಕಲ್ಮಶಗಳು ತುಂಬಾನೇ ಇರುತ್ತೆ. ಬಟ್ ಸಂಕಲ್ಪ ಮಾಡೋದು ಏನ್ ತಪ್ಪಿಲ್ವಲ್ಲ. ಸಂಕಲ್ಪ ಭಗವಂತನ ವಿಚಾರ ಸಂಕಲ್ಪ ಮಾಡೋದು ಏನು ತಪ್ಪಿಲ್ಲ, ಮಾಡೋದು. ಫೇಲ್ಯೂರ್ ಆದ್ರೂ ಕೂಡ ಏನ್ ಲಾಸ್ ಇಲ್ಲ. ಪ್ರಭುದ್ರು ಆ ಚಾಪ್ಟರ್ ಅಲ್ಲಿ 642 ಒಂದು ಭಾವಾರ್ಥದಲ್ಲಿ ಬರೀತಾರೆ, ಒಬ್ಬ ಭೌತವಾದಿ ಅಥವಾ ಒಬ್ಬ ಲೌಕಿಕವಾದಿ ಅವನು ತನ್ನ ಲೌಕಿಕ ಕರ್ಮಗಳಲ್ಲಿ ಎಷ್ಟೇ ಪ್ರಗತಿ ಸಾಧಿಸಿದ್ರು, ಅದ್ರಲ್ಲಿ ಅವನು ಸಕ್ಸಸ್ ಆಗಿದ್ರು ಕೂಡ ಅವ್ನು ಫೇಲ್ಯೂರ್ ಅಂತಾನೆ ಕನ್ಸಿಡರ್ ಮಾಡೋದು. ನಿನ್ನೆ ತಾನೆ ಸಂಡೇ ಕ್ಲಾಸ್ ಅಲ್ಲಿ ಅದನ್ನ ಹೇಳ್ತದ್ದು. ಭಕ್ತನಲ್ಲದವನು ಅವನು ಏನೇ ಸಕ್ಸಸ್ ಆಗಿದ್ರು ಕೂಡ ಅದು ಸಕ್ಸಸ್ ಅಲ್ಲ. ಆದ್ರೆ ಭಕ್ತನಾದವನು ಫೇಲ್ಯೂರ್ ಆದ್ರೂ ಕೂಡ ಅದು ಸಕ್ಸಸ್. ಅದನ್ನ ಕೃಷ್ಣ ಗೀತೆ ಹೇಳಿದ್ದೇನೆ, ಪ್ರಾಪ್ಯ ಪುಣ್ಯ ಲೋಕಂ ಕೃತ ಮುಷಿತ್ವ ಶಾಶ್ವತಿ ಸಮಾಹ ಶುಚಿನಾಂ ಪ್ರಿಯನತಾಂ ಗೇಹ ಯೋಗ ಭ್ರಷ್ಟೋ ವಿಜಾಯತೆ 641. ಅವನಿಗೆ ಪ್ರಾಪ್ಯ ಪುಣ್ಯಕೃತಾಂ ಲೋಕಂ, ಪುಣ್ಯ ಮಾಡಿರುವಂತಹ ಲೋಕಗಳಿಗೆ ಹೋಗಿ ಮತ್ತೆ ಅವನು ವಾಪಸ್ ಬಂದು ಇಲ್ಲಿ ಶುಚಿವಂತರ ಮನೆಯಲ್ಲಿ ಭಕ್ತರ ಮನೆಯಲ್ಲಿ ಹುಡ್ತಾನೆ. ಓಕೆ, ಕ್ಲಿಯರ್ ಆಯ್ತಾ? ಹರೇ ಕೃಷ್ಣ. ಮತ್ತೆ ಪ್ರಶ್ನೆ ಇದೆಯಾ? ಓಕೆ, ಹರೇ ಕೃಷ್ಣ. ಸ್ಟಾಪ್ ಮಾಡೋಣ. ಕಲ್ಪತರುಪಾಸಂತ ಬೇರಚನ್ ಇತಿ ಕಾರಣಾಂ ಪಾವನಿತ್ವ ವೈಷ್ಣವೇತಿ ಜಗತ್ಪೂಜ್ಯ ಪ್ರೋಪಾದಿತಿ ಸಮಯತಮಸ್ತವಂತಿ ಹರಿನಾಮ ಸಂಕೀರ್ತನಾಯ ಗ್ರಂಥಾಚರ ಭಾಗವತಂ ಓಕೆ, ಥ್ಯಾಂಕ್ ಯು.